ಹೋದವಧಿಯೊಳಗೆ ಎರಡನೇ ಮಹಾಯುದ್ಧದ ಪರಿಣಾಮವನ್ನು ನೋಡಿದ್ದೀವಿ. ಮೊದಲನೇ ಮಹಾಯುದ್ಧ ಆದ್ಮ್ಯಾಗ ಜಗತ್ತು ಇಂಥ ಭೀಕರವಾಗಿರ್ತಕ್ಕಂತಹ ಸಾವು ನೋವು ಆರ್ಥಿಕ ಮುಗ್ಗಟ್ಟು ಸಂಭವಿಸಬಾರ್ದು ಅಂತ ತಿಳ್ಕೊಂಡು ವುಡ್ರೋ ವಿಲ್ಸನ್, ಅಮೇರಿಕಾದ ಅಧ್ಯಕ್ಷ ವುಡ್ರೋ ವಿಲ್ಸನ್, ಜನಾಂಗಗಳ ನಾಯಕನಾಗಿರ್ತಕ್ಕಂಥ ವುಡ್ರೋ ವಿಲ್ಸನ್ ತನ್ನ 14 ಅಂಶಗಳ ಒಂದು ವರದಿಯನ್ನು ಸಲ್ಲಿಸಿ 14 ಅಂಶಗಳು ಕೊನೆಯದು ಒಂದು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಯ ಕೊರತೆ ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಅಂಥ ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ಇರಬೇಕು ಅನ್ನೋದಕ್ಕಾಗಿ ರಾಷ್ಟ್ರಸಂಘ ಅನ್ನುವಂಥ ಸಂಘ ಸ್ಥಾಪನೆ ಆಗಬೇಕು ಅಂತ ಅನ್ಕೊಂಡಿದ್ದ. ಮೊದಲನೇ ಮಹಾಯುದ್ಧ ಮುಗಿದಾದ್ಮೇಲೆ ರಾಷ್ಟ್ರಸಂಘ ಸ್ಥಾಪನೆ ಆಯಿತು. ತನ್ನದೇ ಆಗಿರ್ತಕ್ಕಂಥ ಗುರಿ, ಉದ್ದೇಶ, ಸದಸ್ಯರನ್ನ ಹೊಂದಿತ್ತು. 1930-35 ನಂತರ ರಾಷ್ಟ್ರಸಂಘ ಸಂಪೂರ್ಣವಾಗಿ ತನ್ನ ಪ್ರಾಬಲ್ಯವನ್ನು ಕಳ್ಕೊಂತು. ಹಲ್ಲು ಕಿತ್ತಿನ ಹಾವಿನಂಗಾತು. ರಾಷ್ಟ್ರಸಂಘ ಏನೂ ಮಾಡದ ಸ್ಥಿತಿಗೆ ಬಂದಾಗ ಯುರೋಪಿನಲ್ಲಿ ಹುಟ್ಟುಕೊಂಡಿರ್ತಕ್ಕಂಥ ಸರ್ವಾಧಿಕಾರತ್ವದಿಂದ ಮತ್ತೆ ಎರಡನೇ ಮಹಾಯುದ್ಧ ಆಯಿತು. ಎರಡನೇ ಮಹಾಯುದ್ಧದ ಪರಿಣಾಮಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಂದರೆ ಮತ್ತೆ ಮೊದಲನೇ ಮಹಾಯುದ್ಧದಿಂದ ಏನೇನು ಪರಿಣಾಮ ಆಗಿತ್ತೋ ಅದಕ್ಕಿಂತ ಅತಿ ಹೆಚ್ಚು ಪರಿಣಾಮಗಳು ಎರಡನೇ ಮಹಾಯುದ್ಧದಾಗ ಅದು. ಸಾಕಷ್ಟು ಲಕ್ಷಾಂತರ ಜನರು ಪ್ರಾಣ ಕಳ್ಕೊಂಡ್ರು, ಸಾವು ನೋವುಗಳಾದವು, ರೋಗಗಳು ಹುಟ್ಟುಕೊಂಡು ಆರ್ಥಿಕ ಮುಗ್ಗಟ್ಟಾಯಿತು, ಬೆಲೆಗಳೆಲ್ಲ ಗಗನಕ್ಕೇರಿದು. ಇಡೀ ಜಗತ್ತು 2 ಬಣಗಳಾಗಿ ವಿಭಾಗ ಆಯಿತು. ಯಾವಾಗ? ಎರಡನೇ ಮಹಾಯುದ್ಧದ ನಂತರ. ಎರಡನೇ ಮಹಾಯುದ್ಧದ ನಂತರ ನಿರ್ಧಾರ ಮಾಡಿದ್ರು ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಇದಕ್ಕೆಲ್ಲ ಕಾರಣಗಳಲ್ಲಿ ಮುಖ್ಯವಾಗಿದ್ದು ರಾಷ್ಟ್ರಸಂಘದ ವಿಫಲತೆ ಎರಡನೇ ಮಹಾಯುದ್ಧಕ್ಕೆ ಕಾರಣ. ಅದಕ್ಕೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬೇಕು ಅಂತ ಅನಿಸಿ ಮತ್ತೊಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು. ನಾವು ಅದನ್ನ ವಿಶ್ವಸಂಸ್ಥೆ ಅಂತ ಕರಿತೀವಿ. ಮತ್ತೊಂದು ಸಂಸ್ಥೆ ಹುಟ್ಟಾಯ್ತು, ವಿಶ್ವಸಂಸ್ಥೆ ಅಂತ. ಹೇಗೆ ರಾಷ್ಟ್ರಸಂಘ ಇತ್ತು ಹಾಗೇನೆ ವಿಶ್ವಸಂಸ್ಥೆ, ಬಟ್ ತನ್ನ ವ್ಯಾಪ್ತಿ ಹೆಚ್ಚಿಸಿಕೊಳ್ತು, ಶಕ್ತಿಯನ್ನು ಹೆಚ್ಚಿಸಿಕೊಳ್ತು. ವಿಶ್ವಸಂಸ್ಥೆ ಅಂತ ನಾವು ಕರ್ಕೊಂತೀವಿ. 1945 ಎಲ್ಲ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳನ್ನ ಕುಡ್ಕೊಂಡಿರ್ತಕ್ಕಂಥ, ಬಹುತೇಕ ರಾಷ್ಟ್ರಗಳನ್ನ ಕುಡ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಹುಟ್ಟುಕೊಳ್ತು. ಯಾಕು ಅಂತಂದ್ರೆ ಮತ್ತೊಂದು ಸಾರಿ ಇಂಥ ಭೀಕರವಾಗಿರ್ತಕ್ಕಂಥ ಯುದ್ಧ, ಸಾವು ನೋವು, ಆರ್ಥಿಕ ಮುಗ್ಗಟ್ಟು, ರೋಗ ಇವೆಲ್ಲನೂ ಆಗಬಾರ್ದು. ಇದನ್ನೆಲ್ಲ ತಡೆಗಟ್ಟುವ ಸಲುವಾಗಿ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬೇಕು ಅಂತ ತಿಳ್ಕೊಂಡು ವಿಶ್ವಸಂಸ್ಥೆ ಹುಟ್ಟುಕೊಳ್ತೈತಿ. ಆ ವಿಶ್ವಸಂಸ್ಥೆಯ ಬಗ್ಗೆ ನಾವು ಇವತ್ತು ನೋಡೋಣ. 1945 1945 ವಿಶ್ವಸಂಸ್ಥೆ ಹುಟ್ಟುಕೊಳ್ತದೆ. ಏನಿದು ವಿಶ್ವಸಂಸ್ಥೆ ಅಂತ? ಯಾಕಾಯ್ತು ವಿಶ್ವಸಂಸ್ಥೆ? ಯಾವ ಕಾರಣಕ್ಕಾಗಿ ವಿಶ್ವಸಂಸ್ಥೆ ಆಯ್ತು? ಅಂದ್ರೆ ಯುದ್ಧ ಮುಗಿದ ಮೇಲೆ ವಿಶ್ವಸಂಸ್ಥೆ ಹುಟ್ಟುಕೊಳ್ತೇನೋ? ಏನು ಯುದ್ಧದಕ್ಕಿಂತ ಪೂರ್ವದಲ್ಲಿನೇ ವಿಶ್ವಸಂಸ್ಥೆಯ ಪರಿಕಲ್ಪನೆ ಬಂದು ಅನ್ನೋದನ್ನ ನಾವು ಮೊದಲು ಗಮನಿಸ್ಬೇಕು. ವಿಶ್ವಸಂಸ್ಥೆ ಅಂದಾಗ ಬಹಳಷ್ಟು ಜನ ಅನ್ಕೊಂಡಿದ್ದು ನಮ್ಮ ಜಗತ್ತು ಅಂತ. ಯಾವುದು? ವಿಶ್ವಸಂಸ್ಥೆ ನಮ್ಮ ಜಗತ್ತು ಅಂತ ಕರೆಸಿಕೊಳ್ತ. ಅಕ್ಟೋಬರ್ 24, 1945 ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತೈತಿ. ಇದ್ರ ಕೇಂದ್ರ ಕಚೇರಿ ಏನೈತಲ್ಲ ನ್ಯೂಯಾರ್ಕ್ ನಗರದಾಗ ಇರ್ತೈತಿ. ನ್ಯೂಯಾರ್ಕ್ ಅಂದ್ರೆ USA ನ್ಯೂಯಾರ್ಕ್ ಅನ್ನುವಂಥ ಒಂದು ಪಟ್ಟಣ ಐತಿ. ಆ ಪಟ್ಟಣದೊಳಗೆ ಇದ್ರದ್ದು ಕೇಂದ್ರ ಕಚೇರಿ ಇತ್ತು. ಅಧಿಕೃತವಾಗಿ ಇಂಗ್ಲಿಷ, ಫ್ರೆಂಚ್, ಸ್ಪ್ಯಾನಿಷ್, ರಷ್ಯನ್, ಅರೇಬಿಕ ಮತ್ತು ಚೈನೀಸ್ ಇವೆಲ್ಲ ಭಾಷೆಗಳು ವಿಶ್ವಸಂಸ್ಥೆಯ ಅಧಿಕೃತ ಅನ್ನುವಂಥ ಭಾಷೆಗಳಾಗಿದ್ದು, ಮೊದಲ ಪ್ರಧಾನ ಕಾರ್ಯದರ್ಶಿಯಾಗಿ ಬಾನ್ ಕಿ ಮೂನ್, ಬಹಳ ಫೇಮಸ್ ಬಾನ್ ಕಿ ಮೂನ್ ಅಂತೇಳಿ ವಿಶ್ವಸಂಸ್ಥೆಯ ಪ್ರಥಮ ಕಾರ್ಯದರ್ಶಿ ಅಂತಾಗಿದ್ರು, ಪ್ರಧಾನ ಕಾರ್ಯದರ್ಶಿ ಅಂತಾಗಿದ್ರು. ಇವರ ಅಧೀನದೊಳಗೆ ಉಪ ಕಾರ್ಯದರ್ಶಿಯಾಗಿ ಜಾನ್ ಎಲಿಸನ್ ಅನ್ನುವಂಥವ್ರು ಇದರ ಉಪ ಕಾರ್ಯದರ್ಶಿ ಅಂತಿದ್ರು. ಇದರ ಅಧ್ಯಕ್ಷ ಉಕ್ ಜೆರೆಮಿಕ್ ಅನ್ನೋರು ಇದರದ ಅಧ್ಯಕ್ಷ ಆಗಿದ್ರು.
ಭದ್ರತಾ ಸಮಿತಿ ಅಂತ ಒಂದು ಸಮಿತಿ ಇತ್ತು. ಆ ಸಮಿತಿಗೆ ಯೋಗಿನ್ ರಿಚರ್ಡ್ ಗಸನ್ ಅನ್ನುವಂಥವ್ರು ಭದ್ರತಾ ಸಮಿತಿಯ ಅಧ್ಯಕ್ಷ ಆಗಿದ್ರು. ಇವ್ರನ್ನೆಲ್ಲ ಕೂಡ್ಕೊಂಡಿರ್ತಕ್ಕಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ವಿಶ್ವಸಂಸ್ಥೆಯಾಗಿ ಹುಟ್ಟು ಬಂದಿತ್ತು. ಯಾಕೆ ಹುಟ್ಟಿತು ವಿಶ್ವಸಂಸ್ಥೆ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತೈತಿ, ಮೊದಲನೇ ಮಹಾಯುದ್ಧದಂಗೆ ಯುದ್ಧ ಆಗಬಾರ್ದು ಅಂತ ರಾಷ್ಟ್ರಸಂಘ ಹುಟ್ಟಿತ್ತು. ಆದರೂ ಅದರ ವಿಫಲತೆಗೆ ಎರಡನೇ ಮಹಾಯುದ್ಧ ಆಯಿತು. ಎರಡನೇ ಮಹಾಯುದ್ಧದಂಥ ಭೀಕರವಾಗಿರ್ತಕ್ಕಂಥ ಯುದ್ಧ, ಸಾವು ನೋವುಗಳು ಇವೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ವಿಶ್ವಸಂಸ್ಥೆ ಅನ್ನುವಂಥದ್ದು ಹುಟ್ಟುಕೊಳ್ತು. ಎರಡನೇ ಮಹಾಯುದ್ಧದಂಗೆ ಮತ್ತೆ ಆಗಬಾರ್ದು ಅಂತ ಹುಟ್ಟುಕೊಳ್ತು ಅಂತ. ಈ ಎರಡನೇ ಮಹಾಯುದ್ಧದ ಸಂದರ್ಭದೊಳಗೆ ಏನೆಲ್ಲ ಭದ್ರತೆಗಳಿದ್ದು, ಎರಡನೇ ಮಹಾಯುದ್ಧದ ಸಂದರ್ಭದೊಳಗೆ ಸಂದೀಪ್ ಸರ್ ಹೇಳ್ಯಾರಂತ್ರಿ. ಹ್ಞೂ ರೀ, ಕಳಿಸ್ತೀನಿ. ಹಲೋ ಸರ್, ನಮಸ್ಕಾರ ಗುರುಗಳು. ಹೇಳ್ರಲ್ಲ ನಮಸ್ಕಾರ ಗುರುಗಳು. ಆರಾಮದೇನ್ರಿ? ತಾವು ಆರಾಮದ್ರಿ? ಹಾಂ ರೀ, ಹಾಂ ರೀ ಗುರುಗಳು. ನಡೀತದೆ ಗುರುಗಳು. ಹೇಳ್ತೀನಿ ಸರ್ ನಡೀತಿದ್ರಿ. ಹಾಂ ಸರ್, ಓಕೆ ಸರ್ ಪ್ಲೀಸ್. ಓಕೆ ಸರ್, ಓಕೆ, ನಮಸ್ಕಾರ ಸರ್. ನಡೀತೈತೆ. हाँ भेजते हैं. चेयरमैन बोले क्या? हमारे चेयरमैन को बोले, पूछता हूँ संदीप सर को. जी एक मिनट पूछता हूँ संदीप सर को. हाँ, क्लास होने के बाद पूछता है. नहीं, उन्होंने नहीं बोले, बाद में उन्होंने नहीं बोले कर बोलेगा, बोलना नहीं उसके बारे में. ಎರಡನೇ ಮಹಾಯುದ್ಧ ಆದ್ಮ್ಯಾಗ ಎರಡನೇ ಮಹಾಯುದ್ಧದಂಥ ಭೀಕರವಾಗಿರ್ತಕ್ಕಂತಹ ವಿಧ್ವಂಸಕ ಕೃತ್ಯ, ಸಾವು ನೋವು, ರೋಗಗಳು, ಆರ್ಥಿಕ ಮುಗ್ಗಟ್ಟು, ನಿರುದ್ಯೋಗ ಸಮಸ್ಯೆಗಳು, ದೊಡ್ಡ ದೊಡ್ಡ ನಗರಗಳ ನಾಶ ಇವೆಲ್ಲ ಸಂಭವಿಸಬಾರ್ದು, ಮತ್ತೊಮ್ಮೆ ಮರುಕಳಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ಸಂಸ್ಥೆ ಬೇಕು ಅಂಥೇಳಿ ಮತ್ತೊಂದು ಸಂಸ್ಥೆ ಹುಟ್ಟುಕೊಳ್ತು. ಅದನ್ನು ನಾವು ವಿಶ್ವಸಂಸ್ಥೆ ಅಂತ ಕರಿತೀವಿ, UN ಅಂತಲೂ ಕರಿತೀವಿ. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಸೋಸಿಯೇಷನ್ ಸಂಸ್ಥೆ ಅಂತೇಳಿ ವಿಶ್ವ ಸಂಸ್ಥೆ ಅಂತ ಹುಟ್ಟುಕೊಳ್ತು ಅಕ್ಟೋಬರ್ 24, 1945. ಹಾಗಾದ್ರೆ 1945 ಅಕ್ಟೋಬರ್ 24ಕ್ಕೆ ಅದನ್ನು ಡಿಸೈಡ್ ಮಾಡಿದ್ರೇನು? ಅವತ್ತೇ ಅದರ ಬಗ್ಗೆ ನಿರ್ಣಯ ಕೈಗೊಂಡ್ರೇನು? ಅದು ಹೆಂಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ನಾವು ಗಮನಿಸ್ಬೇಕು. ಬಹುತೇಕವಾಗಿ ಹಿಂಗೆ ಹೇಳ್ತಾರೆ, 1945 ವಿಶ್ವಸಂಸ್ಥೆ ಹುಟ್ಟಿತು ಅಕ್ಟೋಬರ್ 24ಕ್ಕೆ ಅಂತ. ಬಟ್ ಅದು ಸಡನ್ ಆಗಿ ಹುಟ್ಟಲಿಲ್ಲ. ರಾಷ್ಟ್ರಸಂಘ ಹುಟ್ಟಬೇಕಾಗಿತ್ತು ಅಂತಂದ್ರೆ ಒಂದನೇ ಮಹಾಯುದ್ಧ ಮುಗಿದಾದ್ಮೇಲೆ ವುಡ್ರೋ ವಿಲ್ಸನ್ ತನ್ನ 14 ಅಂಶಗಳ ವರದಿಯನ್ನು ಸಲ್ಲಿಸಿರ್ತಾನಲ್ಲ, ಆ ವರದಿ ಒಳಗೆ ರಾಷ್ಟ್ರಸಂಘ ಒಂದು ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ಬೇಕು ಅಂತ ಹೇಳಿರ್ತಾನೆ. ಇದು ಯುದ್ಧ ಆದ್ಮ್ಯಾಗ. ಬಟ್ ಎರಡನೇ ಮಹಾಯುದ್ಧ ನಡೆಯುವಂತ ಸಂದರ್ಭದಲ್ಲಿನೇ ವಿಶ್ವದ ಸಂಸ್ಥೆಯ ಬಗ್ಗೆ ಪರಿಕಲ್ಪನೆಯನ್ನ, ಅದರ ಬಗ್ಗೆ ಚರ್ಚೆಗಳನ್ನ ಆಗ್ತಾವ. ಯುದ್ಧ ಮುಗಿದ ಮೇಲೆ ಏನ್ ಮಾಡ್ಬೇಕು ಅನ್ನೋದ್ರ ಕುರಿತು ಚರ್ಚೆ ಆಗ್ತಾವ. ಯುದ್ಧ ಮುಗಿದ ಮೇಲೆ ಏನಾಗ್ಬೇಕು ಅಂತ. ಈಗ ಸದ್ಯ ಬಹುತೇಕವಾಗಿ ಜಗತ್ತನ್ನ ತನ್ನ ಕಡೆಗೆ ಎಳತಕ್ಕಂಥ ಯುದ್ಧಗಳ ಪ್ರಾರಂಭ ಆಗ್ಯಾವಲ್ಲ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಯುದ್ಧಗಳ ಪ್ರಾರಂಭ ಆಗ್ಯಾವ. ಯಾರ ಪರವಾಗಿ ಯಾರ ಜೊತೆ ಯುದ್ಧ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆಯಕತ್ತಾವ ಈಗ. ಕೋಡಿಮಠದ ಶ್ರೀಗಳು ಮೊನ್ನೆ ತಮ್ಮ ಭವಿಷ್ಯವನ್ನ ನುಡಿದ್ರು ಅಂತ. ಭಾರತದ ಸ್ಥಿತಿ ಬಹಳ ಚಿಂತಾಜನಕ ಬರ್ತದ ಅಂತ. ಬಹುಶಃ ಅನಿಸ್ತದ ಎರಡನೇ ಮಹಾಯುದ್ಧದಾಗ ಭಾರತ ಯಾರಿಗೆ ಸಪೋರ್ಟ್ ಮಾಡಿದ್ರು ಭಾರತಕ್ಕೆ ಲಾಭ ಆಗ್ತೈತೋ ಹಾನಿ ಆಗ್ತದೋ, ಭಾರತದ ಸ್ಥಿತಿ ಹೆಂಗಾಗ್ತೈತೋ ಅನ್ನೋದು ಗೊತ್ತಿಲ್ಲ. ಇರಾನ್ಗೆ ಮಾಡಿದ್ರೆ ಅಮೆರಿಕಾದ ಎದುರು ಕಟ್ಕೊಳ್ಬೇಕಾಗ್ತತಿ. ಇಸ್ರಾಯಲ್ಗೆ ಮಾಡಿದ್ರೆ ಆಯಿಲ್ ಕಂಟ್ರೀಸ್ ಇರಾನ್ ಅದನ್ನ ಕಳ್ಕೊಬೇಕಾಗ್ತತಿ. ರಷ್ಯಾದ ಅಪೋಸ್ ಮಾಡ್ಬೇಕಾಗ್ತತಿ. ಯಾರಿಗೆ ಅಪೋಸ್ ಮಾಡ್ಬೇಕು ಅನ್ನೋದ ಇನ್ನೂ ಡಿಸೈಡ್ ಆಗಿಲ್ಲ. ಬಟ್ ನಿನ್ನೆನ ಪ್ರೈಮ್ ಮಿನಿಸ್ಟರ್ ಇರಾನದ ಅಧ್ಯಕ್ಷಗೆ ಫೋನ್ ಮಾಡ್ಕೊಂಡು, ಇರಾನ್ ಪ್ರಧಾನಿಗೆ ಫೋನ್ ಮಾಡ್ಕೊಂಡು ಮಾತಾಡಿ ಆದಷ್ಟು ಸಮಾಧಾನ ಇರ್ರಿ ಅಂತ ಹೇಳಿದ್ರಂತೆ.
ಆದಷ್ಟು ಸಮಾಧಾನ ಇರ್ರಿ ಅಂತ. ಇನ್ನ ಇವತ್ತ ಅಥವಾ ನಾಳೆ ಇಸ್ರಾಯೇಲ್ ಅಧ್ಯಕ್ಷಿಗೆ ಹೇಳ್ತಾರೆ ಏನಂತ, ಸಮಾಧಾನ ಇರ್ರಿ ಅಂತ. ಗೊತ್ತಿಲ್ಲ ಯಾರ ಪರವಾಗಿ ಅಂತ. ಒಂದಿಷ್ಟು ಜನ ಇಸ್ರೇಲ್ ಪರವಾಗಿ ಇರಬೇಕು ಅಂತ ಹೇಳ್ತಾರೆ, ಒಂದಿಷ್ಟು ಜನ ಇರಾನ್ ಪರವಾಗಿ ಇರಬೇಕು ಅಂತ ಹೇಳ್ತಾರೆ. ಇಸ್ರೇಲೋ ಇರಾನೋ ಗೊತ್ತಿಲ್ಲ, ಬಟ್ ನಂತರದ ಸ್ಥಿತಿಯೊಳಗೆ ಯಾವ ಹಂತಕ್ಕೆ ಬಂದು ಮುಟ್ತೈತೋ, ಏನು ಮೂರನೇ ಮಹಾಯುದ್ಧ ಆಗ್ತದೋ, ಏನಾಗ್ತೈತಿ ಅನ್ನೋದು ಗೊತ್ತಿಲ್ಲ. ಒಬ್ಬ ಮನುಷ್ಯ ಸದೃಢವಾಗಿ ನಿಂತು, ಒಂದು ದೇಶ ಸದೃಢವಾಗಿ ನಿಂತು ನಾವೆಲ್ಲವನ್ನ ಎದುರಿಸ್ತೀವಿ ಕಾದು ನೋಡ್ರಿ ಅಂತಂದಾಗ ಏನಾದ್ರೂ ಅವ್ರ ಕಡೆ ಇರ್ಲೇಬೇಕ. ಏನಾದ್ರೂ ಇರ್ತದ ಅನ್ನೋ ಕಾರಣಕ್ಕಾಗಿ ಅಷ್ಟವ್ರು ಜಿಗ್ದಾಡ್ಕಂತಿರ್ತಾರೆ. ಇರಾನದವ್ರು ನೋಡ್ತೀವಿ ನಾವು, ಸಮಾಧಾನ ನೋಡ್ತೀವಿ. ಅದು ಸಂಬಂಧ ಇಲ್ಲ ಇಲ್ಲಿ. ಅಣ್ವಸ್ತ್ರ ಅದು ಯಾವುದು ಸಂಬಂಧ ಇಲ್ಲ ಇಲ್ಲಿ. ನಿಮ್ಗೆ ರೊಕ್ಕ ಭಾಳ ಅದಾವ, ಅವ್ರ ರೊಕ್ಕ ಬಂದವ ಸಂಬಂಧ ಇಲ್ಲ. ನೀವು ಜಗಳ ಕಟ್ಟಿದ್ದೆ ಅದಕ್ಕಂತಂದ್ರ ಇಲ್ಲಿ ಯಹೂದಿಗಳು ಮತ್ತು ಮುಸ್ಲಿಮ್ಸ್ ಇದು ಎರಡಕ್ಕೆ ನಡೆದಿದ್ದಲ್ಲಿ. ಯಹೂದಿ ಇಸ್ಲಾಂ ಇವು ಮೂರು ಒಂದೇ ಇದ್ರಾಗಿದ್ದಿದ್ದು. ಇಸ್ಲಾಂ, ಯಹೂದಿಗಳು, ಕ್ರಿಶ್ಚಿಯನ್ಸು ಮತ್ತು ಮುಸ್ಲಿಮ್ಸ್ ಒಂದೇ ರೇಷ್ನಾಗ ಬಂದಿದ್ದು. ಬಟ್ ಇವ್ರ ಮಧ್ಯೆ ಕಿತ್ತಾಟಗಳದ. ಹೇಳ್ತಾರಲ್ಲ, ಹುಟ್ಟುತ್ತ ಅಣ್ಣ ತಮ್ಮಂದರು ಬೆಳೆಯುತ್ತ ದಾಯಾದಿಗಳಂತೆ. ಗೊತ್ತಿಲ್ಲ, ಆ ಕಾರಣಕ್ಕಾಗಿ ಒಂದಲ್ಲ ಒಂದು ಕಾರಣಕ್ಕಾಗಿ ಒಂದಲ್ಲ ಒಂದು ಇದಕ್ಕೆ ಉಟ್ಕೊಂಡು ಬಂದಾವ. ಅದು ಧಾರ್ಮಿಕ ಇದು ಅಂತ ಅನ್ಕೊಂತಾರೆ. ಇದಿಷ್ಟ ಅಲ್ಲ, ಮುಸ್ಲಿಮ್ಸ್ದೊಳಗನ ಏನು ಒಂದಿಷ್ಟು ಶಿಯಾಗಳಿಗೆ, ಒಂದಿಷ್ಟು ಸುನ್ನಿಗಳಿಗೆ, ಇರಾಕ ಮತ್ತು ಇರಾನ್, ಅವ್ರವ್ರೊಳಗೆ ಮತ್ತೆ ಕಿತ್ತಾಟಗಳಾಗ್ತವೆ. ಎದ್ರ ಸಂಬಂಧ ಗೊತ್ತಿಲ್ಲ. ಬಟ್ ಇಸ್ಲಾಮದೊಳಗೆ ಅದು ಇಲ್ಲ. ಅವು ಯಾವ ಇಸ್ಲಾಮಿಕ್ ಕಂಟ್ರಿಗಳಲ್ಲ. ಏನು ಇಸ್ಲಾಂ ಧರ್ಮ ಪ್ರಕಾರ ನೋಡಿದ್ರೆ ಅವ್ರು ಯಾರು ಇಸ್ಲಾಂ ಧರ್ಮವನ್ನು ಒಪ್ಪಿಕೊಂಡವ್ರಲ್ಲ. ಯಾಕಂದ್ರೆ ಇಸ್ಲಾಂ ಧರ್ಮದಾಗ ಹಂಗಿಲ್ಲ. ಹೆಂಗ ತನ್ನ ನೆರೆಹೊರೆ ರಾಷ್ಟ್ರದ ಮೇಲೆ ದಾಳಿ ಮಾಡ್ರಿ, ಅವ್ರನ್ನ ಕೊಲ್ರಿ, ಅವ್ರನ್ನ ಪಡ್ಕೊಳ್ರಿ ಅಂತ ಯಾವುದೂ ಇಲ್ಲ. ಮಕ್ಕಳ ಮೇಲೆ ಮೈ ಮೇಲೆ ಕಸ ಹೊಡ್ರಿ, ಮುಸ್ರಿ ನೀರ್ರಿ, ಎಲ್ಲ ಹೋದ್ರು ಸಮಾಧಾನ ಇರ್ಬೇಕಂತ ಮೊಹಮ್ಮದ್ ಪೈಗಂಬರ್ ಹೇಳಿದ್ದೆ. ಬಟ್ ನಾವು ದಿನಾ ಹೊತ್ತೊಂಟ್ರ ದಿನಾ ಹೊತ್ತೊಂಟ್ರ ದಾಳಿಗಳ ಮಾಡ್ಕೊಂಡ್ ಹೊಂಟಿವಿ. ಬಟ್ ಅದು ಯಾವುದು ಇಸ್ಲಾಂ ಧರ್ಮವಾಗಿಲ್ಲ. ಹಂಗ ಫಾನ್ ನೋಡ್ಕೊಂತಂದ್ರೆ ಅವ್ರು ಯಾರು ಇಸ್ಲಾಂ ಅನುಕರಣೆ ಮಾಡಿದವ್ರಲ್ಲ ಅಂತ. ಅವರೆಲ್ಲ ತಮ್ಮ ಸತ್ತಾಗಾಗಿ, ತಮ್ಮ ಅಧಿಕಾರಕ್ಕಾಗಿ, ತಮ್ಮ ಕುರ್ಚಿಗಾಗಿ, ತಮ್ಮತನವನ್ನು ತೋರಿಸಿಕೊಳ್ಳೋ ಸಲುವಾಗಿ ದೇಶಗಳನ್ನ, ಜನರನ್ನ ಕೊಲಿಸ್ತಕ್ಕಂಥವ್ರು. ಯಾಕ್ರಿಪ್ಪ ಓಡಿ ಹೋಗಿ ಬಂಕರ್ದಾಗ ಇರ್ಬೇಕು ಇರಾನಿನ ಅಧ್ಯಕ್ಷ? ಬಂಕರ್ದಾಗ ಹೋಗಿ ಯಾಕಿರ್ಬೇಕ? ಜನರು ಸಾಯಾಗ್ತಾರೆ, ಸೈನಿಕ ಸಾಯಾಗ್ತಾರೆ, ಎಲ್ಲರಿಗೂ ಅಷ್ಟು ಜೀವದ ಬೆಲೆ ಅಲ್ಲ. ಬರ್ಬೇಕಾಗಿತ್ತು, ಯಾರು ಬರಂಗಿಲ್ಲ. ಇಸ್ರೇಲ್ ಅಧ್ಯಕ್ಷನು ಬರಂಗಿಲ್ಲ, ಇರಾನದ ಅಧ್ಯಕ್ಷ ಬರಂಗಿಲ್ಲ. ಅವ್ರವ್ರು ಸೇಫ್ ಸೆಕ್ಯೂರಿಟಿದಾಗ ಇರ್ತಾರೆ. ಸಾಯೋರು ಯಾರು? ಜನರು. ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ಬೇಕು ಅನ್ನುವಂಥ ಸಂದರ್ಭದೊಳಗೆ ಎಲ್ಲರೂ ಯುದ್ಧ ಮಾಡ್ಬೇಕಂತ ಅಂದವರು ಈಗೇನಾಗ್ತಾರೆ, ಇರಾನ್ ಮತ್ತು ಇಸ್ರೇಲ್ ನಡೆದಿರ್ತಕ್ಕಂಥ ಸಂದರ್ಭದೊಳಗೆ ಯುದ್ಧ ಬೇಡ, ಇಬ್ಬರದು ಜೀವ ಹಾನಿ ಆಗ್ತಾವ, ಯುದ್ಧ ಬೇಡ, ಶಾಂತಿ ಬೇಕು ಅಂತ ಅನ್ನಕತ್ತೀವಿ ನಾವು. ಎಷ್ಟು ನೋಡ್ರಿ ಹೆಂಗಿರ್ತದೆ ಅಂತ. ಅದ ಅವ್ರು ಶಾಂತಿ ಮಾಡ್ಕೊಂಡ್ಮೇಲೆ ಯುದ್ಧ ಮುಂದುವರ್ಸ್ದಾಗ ನೋಡ್ರಿ ನಾವು ಶಾಂತಿ ಬೆಳೆಸ್ಕೊಂಡೀವಿ, ಯುದ್ಧ ಮಾಡ್ಲಿಲ್ಲ, ನಾವು ಉಳಿಸಿದೀವಿ ಅಂತ ನಾವು ಹೇಳ್ತೀವಿ. ನಾವು ಹೆಂಗದೀವಿ ಅಂದ್ರೆ ಅಳಕಾದ್ರೆ ಅಂಬ್ಲಿ ಮಾಡೋರು, ಗಟ್ಟಿ ಆದ್ರೆ ರೊಟ್ಟಿ ಮಾಡೋರು. ನಮ್ಗೆ ಹೆಂಗೆ ಬರ್ತದೆ ನಾವು ಹಂಗೆ ಹೇಳ್ಕೊಂತ ಹೋಗ್ಬಿಡ್ತೀವಿ. ಅದಕ್ಕೆ ಹೇಳೋದಲ್ಲ, ವಿಶ್ವಸಂಸ್ಥೆ ಹೇಗಾಯ್ತು ಅಂದ್ರೆ, ರಾಷ್ಟ್ರಸಂಘ ಯಾಕೆ ವಿಫಲ ಆಯ್ತು ಅಂದ್ರೆ ಇದೇ ಕಾರಣಕ್ಕಾಗಿ. ತನಗೆ ಬೇಕಂದಾಗ ರಾಷ್ಟ್ರಸಂಘ ತನ್ನ ಕೆಲಸವನ್ನ ಮಾಡ್ತು, ಇಲ್ಲದೆ ಇದ್ದಾಗ ಸುಮ್ಮನೆ ಏನಪ್ಪಾ ಅಂದ್ರೆ ಮೂಕ ಪರೀಕ್ಷೆನಾಗ ನೋಡ್ಕೊಂಡು ಕುಂತು ಅದಕ್ಕೆ ರಾಷ್ಟ್ರಸಂಘ ವಿಫಲ ಆಯ್ತು. ಆ ವಿಫಲತೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಮತ್ತೊಂದು ವಿಶ್ವ ಮಟ್ಟದೊಳಗೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಸ್ಥಾಪನೆ ಆಗಬೇಕು ಅಂತ 1945 ಅಕ್ಟೋಬರ್ 24ಕ್ಕೆ ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತೈತಿ. ಬಟ್ ಸ್ಥಾಪನೆ ಆಗೋಕ್ಕಿಂತ ಮುಂಚಿತವಾಗಿ ಇದರ ಕುರಿತು ಬಹಳಷ್ಟು ಚರ್ಚೆಗಳ ಆಗ್ತವ. ಯಾಕೆ ರಾಷ್ಟ್ರಸಂಘ, ವಿಶ್ವಸಂಸ್ಥೆ ಯಾಕೆ ಬೇಕು, ವಿಶ್ವಸಂಸ್ಥೆ ಯಾಕೆ ಬೇಕು, ಯಾವಾಗ ಸ್ಥಾಪನೆ ಮಾಡಬೇಕು, ಸ್ಥಾಪನೆ ಮಾಡಕ್ಕೆ ಏನು ಉದ್ದೇಶಗಳದಾವ, ಅದರಿಂದ ಏನು ಲಾಭ ಆಗ್ತೈತಿ, ಏನು ಪ್ರಯೋಜನಗಳದಾವ, ಮಾಡಬೇಕೋ ಮಾಡಬಾರ್ದು, ಮಾಡಿದ್ರೆ ಯಾರು ಇರಬೇಕು, ಹೆಂಗಿರ್ಬೇಕು, ಎಷ್ಟು ರಾಷ್ಟ್ರಗಳ ಸದಸ್ಯರಿರ್ಬೇಕು, ಅದಕ್ಕೇನೆಲ್ಲ ನಿಯಮಗಳು ಬೇಕು ಅನ್ನೋದನ್ನ ಮೊದಲು ಚರ್ಚೆ ಮಾಡ್ತಾರೆ. 1941 ಆಗಸ್ಟ್ 18ಕ್ಕೆ 1941 ಆಗಸ್ಟ್ 18ಕ್ಕೆ ಇಂಗ್ಲೆಂಡಿನ ಪ್ರಧಾನಿ ಚರ್ಚಿಲ್ ಮತ್ತು ಅಮೆರಿಕದ ಅಧ್ಯಕ್ಷ ರೋಸ್ವೆಲ್ಟ್ ಇವರಿಬ್ರು ಕುಡ್ಕೊಂಡು ಏನಪ್ಪಾ ಅಂದ್ರೆ ಅಟ್ಲಾಂಟಿಕ್ ಸಮುದ್ರದೊಳಗೆ ಭೇಟಿ ನೀಡ್ತಾರೆ. ಸಾಗರದೊಳಗೆ ಹಡಗಿನೊಳಗೆ ಭೇಟಿ ನೀಡ್ತಾರೆ. ಆ ಭೇಟಿ ನೀಡಿರ್ತಕ್ಕಂಥ ಸಂದರ್ಭದೊಳಗೆ ಮೊದಲನೇ ಬಾರಿಗೆ ವಿಶ್ವಸಂಸ್ಥೆ ಸ್ಥಾಪನೆಯ ಕುರಿತು ಮಾತಾಡ್ತಾರೆ ಅವರು. 1941 ಆಗಸ್ಟ್ 18ಕ್ಕೆ
ಅಮೆರಿಕದ ಅಧ್ಯಕ್ಷ ರೋಸ್ವೆಲ್ಟ್ ಮತ್ತು ಇಂಗ್ಲೆಂಡಿನ ಪ್ರಧಾನಿ ಚರ್ಚಿಲ್ ಇವರಿಬ್ರು ಕೂಡ್ಕೊಂಡು ಅಟ್ಲಾಂಟಿಕ್ ಸಾಗರದ ಮೂಲಕ ಹೋಗುವಂತ ಸಂದರ್ಭದೊಳಗೆ ಹಡಗಿನೊಳಗೆ ಮಾತಾಡ್ಕೊಂತಾರ ಅವ್ರು. ಏನಂತಂದ್ರೆ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಬೇಕು, ವಿಶ್ವಸಂಸ್ಥೆ ಅಂತ ಸ್ಥಾಪನೆ ಮಾಡಬೇಕು, ಅದರ ಪ್ರಣಾಳಿಕೆಗಳು ಏನೇನು ಬೇಕು ಅನ್ನೋದ್ರ ಕುರಿತು ಚರ್ಚೆ ಮಾಡ್ತಾರೆ. ಫಸ್ಟ್ ಚರ್ಚೆ ಆಗಿದ್ದು 1941ರಾಗ. ಅದಾದ್ಮೇಲೆ 1942 ಜನವರಿ 1ಕ್ಕೆ 1942 ಜನವರಿ 1ಕ್ಕೆ ವಿಶ್ವದಲ್ಲಿರ್ತಕ್ಕಂತಹ 26 ದೇಶಗಳು ಕೂಡ್ಕೊಂತಾವ ವಾಷಿಂಗ್ಟನ್ ಅನ್ನುವಂತ ಒಂದು ಸ್ಥಳದೊಳಗೆ. ಜಗತ್ತಿನಲ್ಲಿರುವ ಬರೀ 26 ದೇಶಗಳು ಏನಪ್ಪಾ ಅಂದ್ರೆ ಜನವರಿ 1 1942ಕ್ಕೆ ಸೇರ್ತಾವ. 41ಕ್ಕೆ ಅದರ ಬಗ್ಗೆ ಇಬ್ಬರೇ ಡಿಸ್ಕಸ್ ಮಾಡಿದ್ರು, ಇಂಗ್ಲೆಂಡ್ ಪ್ರಧಾನಿ ಚರ್ಚಿಲ್ ಮತ್ತು ಅಮೆರಿಕದ ಅಧ್ಯಕ್ಷ ರೋಸ್ವೆಲ್ಟ್. ಇವರಿಬ್ಬರೇ ಚರ್ಚೆ ಮಾಡ್ಕೊಂಡಿದ್ರೆ, ಚರ್ಚೆ ಮಾಡಿ ಏನೆಲ್ಲ ಬೇಕು ಅನ್ನೋದು ಪ್ರಣಾಳಿಕೆ ತಯಾರು ಮಾಡಿದ್ರು 1941ರಾಗ. 1942 ಜನವರಿ 1ಕ್ಕೆ 26 ದೇಶಗಳ ಕುಡ್ಕೊಂಡಿದ್ದೇನಪ್ಪ ಅಂದ್ರೆ ವಾಷಿಂಗ್ಟನ್ ಅನ್ನುವಂತ ಒಂದು ಸ್ಥಳದೊಳಗೆ ಕುಡ್ಕೊಂಡು ಒಂದು ಪ್ರಣಾಳಿಕೆಯನ್ನ ತಯಾರು ಮಾಡ್ಕೊಂತಾವ. ಆ ಪ್ರಣಾಳಿಕೆಯನ್ನ ತಯಾರು ಮಾಡ್ಕೊಂಡು ಈಗೇನು ಯುದ್ಧ ನಡೆದದಲ್ಲ, ಆ ಯುದ್ಧ ಭೀಕರತೆಯನ್ನ ತಾರ್ತದ. ಮುಂದೆ ಈ ಯುದ್ಧ ಆಗ್ಲಾರ್ದಂಗ ತಡೆಗಟ್ಟಬೇಕು ಮತ್ತು ಶಾಂತಿ ನೆಲೆಸಬೇಕು. ಅದಕ್ಕೆ ನಾವೇನಪ್ಪಾ ಅಂದ್ರೆ ಒಂದು ವಿಶ್ವಸಂಸ್ಥೆ ಅಂತ ಸ್ಥಾಪನೆ ಮಾಡ್ಕೊಳ್ಬೇಕು ಅಂತ 26 ರಾಷ್ಟ್ರಗಳು ಕುಡ್ಕೊಂಡು ಒಂದು ನಿರ್ಣಯವನ್ನ ಕೈಗೊಳ್ತಾರೆ. ಇನ್ನ ವಿಶ್ವಸಂಸ್ಥೆ ಹುಟ್ಟಲಿಲ್ಲ. 1943 ನವೆಂಬರ್ 1ಕ್ಕೆ 1943 ನವೆಂಬರ್ 1ಕ್ಕೆ ಚರ್ಚಿಲ್ ಮತ್ತು ರೋಸ್ವೆಲ್ಟ್ ಇವರೆಲ್ಲ ಕುಡ್ಕೊಂತಾರ. ಚರ್ಚಿಲ್ ಮತ್ತು ರೋಸ್ವೆಲ್ಟ್ ಇರ್ತಾನೆ. ಇದ್ರ ಜೊತೆ ಫ್ರಾನ್ಸಿನ ಪ್ರತಿನಿಧಿಗಳು ಏನಪ್ಪಾ ಅಂದ್ರೆ ಕುಡ್ಕೊಂಡು ಏನಪ್ಪಾ ಅಂದ್ರೆ ಚರ್ಚೆ ಮಾಡ್ತಾರೆ, ಯುದ್ಧದ ನಂತರ ಏನ್ ಮಾಡ್ಬೇಕು ಅಂತ. ಯುದ್ಧ ನಡೆದದ. ಈಗ ಯುದ್ಧ ನಂತರ ಏನ್ ಮಾಡ್ಬೇಕು, ಯುದ್ಧ ಮುಗಿತಂದ್ರೆ ಮುಂದೇನು, ಯುದ್ಧದ ಮುಗಿದ ಮೇಲೆ ನಾವ್ ಏನೇನ್ ಮಾಡ್ಬೇಕು ಅನ್ನೋದ್ರ ಕುರಿತು ಚರ್ಚೆ ಮಾಡ್ತಾರೆ. ಅಡ್ವಾನ್ಸ್ ಆಗಿ ಮಾಡ್ಬೇಕ. ಕೂಸುಟ್ಟೋಕ್ಕಿಂತ ಮುಂಚೆ ಕುಲಾಯಿ ಹೊಲಿಸಿದ್ರಂತೆ. ಹಂಗಂದ್ರೆ ಕೂಸುಟ್ಟೋಕ್ಕಿಂತ ಮುಂಚೆ ಕುಲಾಯಿ ಹೊಲಿಸಿದ್ರಂತೆ ಅಂದ್ರೆ ಮುಂದಾಲೋಚನೆ ಅಂತ. ಕೂಸುಟ್ಟೋಕ್ಕಿಂತ ಮುಂಚೆ ಕುಲಾಯಿ ಹೊಲಿಸಿದ್ರು ಅಂದ್ರೆ ಮುಂದಾಲೋಚನೆ. ನಮ್ಮ ಹಳ್ಳಿ ಜನರಿಗೆ ಯಾವಾಗ್ಲೂ ಮುಂದಾಲೋಚನೆ ಹೆಚ್ಚಿರ್ತೈತಿ ನಮ್ಮ ಹಳ್ಳಿ ಜನರಿಗೆ. ಯಾಕಂತಂದ್ರೆ ನಮ್ಮ ಹಳ್ಳಿ ಜನರು ಏನ್ ಯೋಚನೆ ಮಾಡ್ತಾರ ಅಂತಂದ್ರೆ, ಕಾಮನ್ ಆಗಿ ಏನಪ್ಪಾ ಅಂದ್ರೆ ಹೆಣ್ಮಕ್ಳು ಇದ್ರು ಅಂತಂದ್ರೆ, ಹೆಣ್ಮಕ್ಳಿಗೆ 8, 9, 10 ವರ್ಷ ಆಯ್ತು ಅಂತಂದ್ರೆ, ಈಗಿಂದ ಹೇಳಕತ್ತೇನೆ ನಾನು, ಮೊದ್ಲೇದಲ್ಲ, 10 ವರ್ಷ ಆಯ್ತು ಅಂದ್ರೆ ಮದ್ವಿ ತಯಾರು ಮಾಡ್ಕೊಳ್ಬೇಕು ಅಂತೇಳಿ ಮನೆಯೊಳಗೆ ಬಾಗಿಲು ಪರ್ದೇನೋ ಅವೋ ಇವೋ ಹೆಣೆಯದ ಕೆಲಸ ಚಾಲು ಆಗ್ಬಿಡ್ತದೆ. ಮದುವೆ ಆತು ಅಂತಂದ್ರೆ ಮಕ್ಳಾಗ್ತಾವ ಅನ್ನೋದಕ್ಕೆ, ಮದುವೆ ಆತಂದ್ರೆ ದುಡ್ಡು ಬೇಕು, ಕುಂಚಿಗೆ ಬೇಕು, ಮಕ್ಳಿಗೆ ಹಾಕಬೇಕಲ್ಲ. ಕೂಸುಟ್ಟೋಕ್ಕಿಂತ ಮುಂಚೆ ಕುಲಾಯಿ ಹೊಲಿಸಿದ್ರು. ಕುಲಾಯಿಗೆ ಕುಂಚಿಗೆ ಅಂತ ಕರೀತಾರೆ ಅಷ್ಟೇ. ಮೊದಲೇ ತಯಾರು ಮಾಡಿ ಇಟ್ಕೊಂಡ್ಬಿಡ್ತಾರೆ. ಹುಟ್ಟಿದ ತಕ್ಷಣ ಬೇಕಲ್ಲ, ಅವಾಗೆಲ್ಲ ರೆಡಿ ಮಾಡಕ್ ಹಾಕಂಗಿಲ್ಲಲ್ಲ. ಅದಕ್ಕೆ ತಮ್ಗೆ ಯಾವ್ಯಾವ ಡಿಸೈನ್ ಬೇಕು, ಸೈಜ್ ಬೇಕು, ಅಡ್ವಾನ್ಸ್ ಒಂದು ಇಟ್ಕೊಳ್ಳೋದಂತ. ಅಂದ್ರೆ ಯುದ್ಧ ನಡೆದೈತಿ. ಇನ್ನು ಯುದ್ಧ ಆದ್ಮ್ಯಾಗ ಏನ್ ನಿರ್ಣಯ, ಏನ್ ಕೆಲಸ ಮಾಡ್ಬೇಕು, ನಾವೆಲ್ಲ ಏನ್ ಯೋಜನೆಗಳು ಹಾಕೊಳ್ಬೇಕು, ಗೆದ್ರೆ ಏನ್ ಮಾಡ್ಬೇಕು, ಸೋತ್ರೆ ಏನ್ ಮಾಡ್ಬೇಕು, ಸ್ವತಂತ್ರ ರಾಷ್ಟ್ರಗಳಿಗೆ ಗೆದ್ದಂತ ರಾಷ್ಟ್ರಗಳಿಗೆ ನಾವ್ ಏನೇನ್ ನಿರ್ಬಂಧಗಳನ್ನ ಹಾಕೊಳ್ಬೇಕು ಅನ್ನೋದನ್ನ ವಿಶ್ವಸಂಸ್ಥೆದೊಳಗೆ ಚರ್ಚೆ ಮಾಡೋದ್ರ ಸಲುವಾಗಿನೇ ನವೆಂಬರ್ 1, 1943 ಕುಡ್ಕೊಂಡು ಎಲ್ಲರೂ ಕುಡ್ಕೊಂಡು ಒಂದು ಚರ್ಚೆಯನ್ನ ಮಾಡ್ತಾರೆ. ಇನ್ನ ವಿಶ್ವಸಂಸ್ಥೆ ಸ್ಥಾಪನೆ ಆಗ್ಲಿಲ್ಲ. 1943 ಅಕ್ಟೋಬರ್ 3ಕ್ಕೆ ಏನಪ್ಪಾ ಅಂತಂದ್ರೆ ಅಮೆರಿಕ, ರಷ್ಯಾ, ಬ್ರಿಟನ್ ಈ 3 ದೇಶದ ಏನಪ್ಪಾ ಅಂದ್ರೆ ವಿದೇಶಾಂಗ ಸಚಿವರು ಸೇರ್ತಾರೆ. ಹೆಲ್, ಆಂಟೋನಿ ಮತ್ತು ಇಡನ್. 3 ಜನ ಏನಪ್ಪಾ ಅಂದ್ರೆ ರಾಜ್ಯದ ಪ್ರತಿನಿಧಿಗಳಾಗಿ ವಿದೇಶಾಂಗ ಮಂತ್ರಿಗಳೇನಪ್ಪಾ ಅಂದ್ರೆ ಮಾಸ್ಕೋದೊಳಗೆ ಕುಡ್ಕೊಂತಾರೆ. ಮಾಸ್ಕೋದೊಳಗೆ ಕುಡ್ಕೊಂಡು ವಿಶ್ವದ ಭದ್ರತೆಗಾಗಿ ಏನ್ ಮಾಡ್ಬೇಕು ಅನ್ನೋದ್ರ ಕುರಿತು ಯೋಜನೆಗಳನ್ನ ಹಾಕೊಳ್ತಾರೆ. ಅದಾದ್ಮೇಲೆ 1943 ನವೆಂಬರ್ದೊಳಗೆ ಏನಪ್ಪಾ ಅಂದ್ರೆ ಚರ್ಚಿಲ್, ಸ್ಟಾಲಿನ್, ರೋಸ್ವೆಲ್ಟ್ ಮತ್ತು ರೋಸ್ವೆಲ್ಟ್ ಇವ್ರು 3 ಕುಡ್ಕೊಂಡು ಟೆಹರಾನ್ ಅನ್ನುವಂತ ಒಂದು ಸ್ಥಳದೊಳಗೆ ವಿಶ್ವಸಂಸ್ಥೆ ಸ್ಥಾಪನೆ ಕುರಿತು ಚರ್ಚೆಗಳನ್ನ ಮಾಡ್ಕೊಂತಾರೆ. ಸಣ್ಣ ಪುಟ್ಟ ರಾಷ್ಟ್ರಗಳನ್ನ ಆಹ್ವಾನ ಕೊಡ್ತಾರೆ. ದೊಡ್ಡ ರಾಷ್ಟ್ರಗಳನ್ನ ಅದು ಸಣ್ಣ ಪುಟ್ಟ ರಾಷ್ಟ್ರಗಳಿಗೂ ಆಹ್ವಾನ ಕೊಡ್ತಾರೆ. ನೀವು ಬರ್ರಿ, ವಿಶ್ವಸಂಸ್ಥೆ ಯುದ್ಧ ಮುಗಿದ ಮ್ಯಾಗ ಮತ್ತೆ ಇಂಥ ಯುದ್ಧ ನಡಿಬಾರ್ದು, ಸಾವು ನೋವುಗಳು ಆಗ್ಬಾರ್ದು, ಆರ್ಥಿಕ ಮುಗ್ಗಟ್ಟು ಸಂಭವಿಸಬಾರ್ದು, ನಿರುದ್ಯೋಗ ಸಮಸ್ಯೆ ಹುಟ್ಟುಕೊಳ್ಬಾರ್ದು, ಅದ್ರ ಕುರಿತು ವಾಟ್ ನೆಕ್ಸ್ಟ್, ಮುಂದೇನು ಅನ್ನೋದು ಕುರಿತು ಚರ್ಚೆ ಮಾಡ್ಬೇಕಾಗೈತಿ. ಅದಕ್ಕೆ ವಿಶ್ವದಲ್ಲಿರ್ತಕ್ಕಂಥ ಸಣ್ಣ ಮತ್ತು ದೊಡ್ಡ ಎಲ್ಲ ರಾಷ್ಟ್ರಗಳಿಗೆ ಆಹ್ವಾನ ನೀಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಕ್ಟೋಬರ್ 7, 1944 ಅಕ್ಟೋಬರ್ 7, 1944 ಸಂದರ್ಭದಾಗ ಡಂಬಲ್ಟನ್ ಒಕ್ಸಿ ಅನ್ನುವಂತ ಒಂದು ಸ್ಥಳದಾಗ ಚೀನಾ, ಬ್ರಿಟನ್, ರಷ್ಯಾ, ಅಮೆರಿಕ ಈ 4 ರಾಷ್ಟ್ರಗಳ ಪ್ರತಿನಿಧಿಗಳು ಕುಡ್ಕೊಂತಾರೆ. ಚೀನಾದವ್ರು ಇರ್ತಾರೆ, ಬ್ರಿಟನ್ದವ್ರು ಇರ್ತಾರೆ, ರಷ್ಯಾದವ್ರು ಇರ್ತಾರೆ, ಅಮೆರಿಕದವ್ರು ಇರ್ತಾರೆ. ಈ 4 ರಾಷ್ಟ್ರಗಳ ಪ್ರತಿನಿಧಿಗಳು
ಕೂಡ್ಕೊಂಡು ಒಂದು ಚರ್ಚೆಯನ್ನ ಮಾಡ್ತಾರೆ, ಸಭೆಯನ್ನ ಸೇರ್ಕೊಂಡು ಒಂದು ಚರ್ಚೆಯನ್ನ ಮಾಡ್ಕೊಂತಾರೆ. ಏನು ಅಂತಂದ್ರೆ ವಿಶ್ವದ ಶಾಂತಿಗಾಗಿ ಒಂದು ಸಂಸ್ಥೆಯನ್ನ ಸ್ಥಾಪಿಸಬೇಕು, ಅದಕ್ಕೆ ಏನೆಲ್ಲ ಕರಡುಗಳು ಬೇಕು ಅಂತ. ಚಾಲು ಆಗಿದ್ದೆ 1941, ಅಲ್ಲೇ ಕರಡುಗಳು ರೆಡಿ ಆಗಿರ್ತಾವ. ಬಟ್ ಉಳ್ಕಿದ್ದು ಕುಡ್ಕೊಂಡು ನಾ ಏನೇನು ಸೇರಿಸ್ಬೇಕು ಅನ್ನೋದು ಒಂದು ಕರಡನ್ನ ತಯಾರು ಮಾಡ್ಕೊಂತಾರ ವಿಶ್ವದ ಶಾಂತಿಗಾಗಿ. ಈ 4 ರಾಷ್ಟ್ರಗಳ ಗಮನಕ್ಕೆ ಬರ್ತದೆ. 4 ರಾಷ್ಟ್ರಗಳು ಕುಡ್ಕೊಂಡು ಅಕ್ಟೋಬರ್ 7, 1944 ಚರ್ಚೆಗಳನ್ನು ಮಾಡ್ತಾವ. ಇದಾದ್ಮೇಲೆ 1945 ಫೆಬ್ರವರಿ ಒಳಗ ಎಲ್ಟಾ ಅನ್ನುವಂತಾರೆ, ಕೆಲವೊಬ್ರು ಎಲ್ಪಾ ಅಂತಾನು ಕರೀತಾರೆ. ಒಂದು ಎಲ್ಪಾ ಅನ್ನುವಂತ ಒಂದು ದ್ವೀಪ, ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಸಮ್ಮೇಳನವನ್ನ ಕರೀತಾರೆ. ಏನೋ ಎಲ್ಲ ಚರ್ಚೆಗಳಾದ್ಮೇಲೆ ಮತ್ತೆ ಸಮ್ಮೇಳನ, ಪದೇ ಚರ್ಚೆಗಳೇ ಆಗ್ಬೇಕು, ಪ್ರಜೆ ಸಭೆ ಆಗ್ಬೇಕು, ಚರ್ಚೆ ಆಗ್ಬೇಕು, ನಿರ್ಣಯಗಳಾಗ್ಬೇಕು, ಮತ್ತ ಅದ್ರಾಗ ಏನು ಬೇಕು ಬೇಡಿಕೆಗಳು ಏನದಾವ ಎಲ್ಲ ಸೇರಿಸ್ಕೊಂಡು ಕೊನೆಗೆ 1945 ಫೆಬ್ರವರಿ ಒಳಗ ಎಲ್ಟಾ ಅನ್ನುವಂತ ಒಂದು ಸ್ಥಳದಾಗ ಸಭೆಯನ್ನ ಕರೀತಾರ. ಅದ್ರಾಗ ಚರ್ಚಿಲ್ ಇರ್ತಾನ, ಸ್ಟಾಲಿನ್ ಇರ್ತಾನ, ರೋಸ್ವೆಲ್ಟ್ ಇರ್ತಾನ. ಇವರೆಲ್ಲರೂ ಪರಸ್ಪರ ಕೂಡ್ಕೊಂಡು ಮಾತನಾಡ್ಕೊಂಡು ಭದ್ರತೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನ ಮಂಡಿಸಿ ಮತದಾನದ ವಿಧಿ ಮೂಲಕ ಏನಪ್ಪಾ ಅಂದ್ರೆ ನಾವು ಆಯ್ಕೆ ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಕೈಗೊಳ್ತಾರೆ. 1945 ಜೂನ್ 26 ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಅನ್ನುವಂತ ಒಂದು ಸ್ಥಳದೊಳಗ ಒಂದು ಸಮ್ಮೇಳನವನ್ನ ಮಾಡ್ತಾರ. ಇದ್ರೊಳಗ 51 ರಾಷ್ಟ್ರಗಳು ಕೂಡ್ಕೊಂತವೆ. ಎಲ್ಲಾ ನಿರ್ಣಯ ಕೈಗೊಂಡು ವಿಶ್ವಸಂಸ್ಥೆ ಸ್ಥಾಪನೆ, ಅದರ ಪರಿಕಲ್ಪನೆ ಎಲ್ಲ ಇಟ್ಕೊಂಡು 1951 ಒಂದು ಸಮ್ಮೇಳನವನ್ನ 1951 ನಡ್ಕೊಂತಾರ. ಅದ್ರಾಗ 51 ರಾಷ್ಟ್ರಗಳು ಭಾಗಿಯಾಗ್ತಾವ. ಅದಕ್ಕೆ ರಾಷ್ಟ್ರಸಂಘ ವಿಶ್ವಸಂಸ್ಥೆ 1945 ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ಅನ್ನುವಂತ ಒಂದು ಸ್ಥಳದಾಗ ಒಂದು ಸಮ್ಮೇಳನ ನಡೆದಿದೆ. ಆ ಸಮ್ಮೇಳನದೊಳಗ 51 ರಾಷ್ಟ್ರಗಳು ಭಾಗವಹಿಸ್ತವ. ಆ 51 ರಾಷ್ಟ್ರಗಳು ಕೂಡ್ಕೊಂಡು ವಿಶ್ವಸಂಸ್ಥೆಯ ಪ್ರಣಾಳಿಕೆಗೆ ಸಹಿಯನ್ನ ಹಾಕ್ತಾರೆ. 1945 ಏನಪ್ಪಾ ಅಂತ 1945 ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆಯ ಪ್ರಣಾಳಿಕೆಗೆ 51 ರಾಷ್ಟ್ರಗಳು ಸಭೆಯಲ್ಲಿ ಭಾಗವಹಿಸಿ ಅವು ಸಹಿ ಆಗ್ತಾವ. ಸಹಿ ಹಾಕಿದ ಮೇಲೆ ಅಕ್ಟೋಬರ್ 24, 1945 ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತೈತಿ. ಅವರೆಲ್ಲ ಸಹಿ ಹಾಕಿದ್ಮೇಲೆ, ಸಮ್ಮೇಳನದೊಳಗೆ ಭಾಗವಹಿಸಿ ಸಹಿ ಹಾಕಿದ್ಮೇಲೆ ಅಕ್ಟೋಬರ್ 24, 1945 ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತೈತಿ. ತನ್ನ ಎಲ್ಲ ವಿಧಿ ವಿಧಾನಗಳು ಏನದಾವಲ್ಲ, ತನ್ನ ಷರತ್ತುಗಳು ಏನದಾವ, ತನ್ನ ಪ್ರಣಾಳಿಕೆ ಏನದನ್ನೆಲ್ಲ ತಯಾರು ಮಾಡ್ಕೊಂಡು ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದ ದಿನಾನೇ ಅಕ್ಟೋಬರ್ 24. ಅಕ್ಟೋಬರ್ 24 ವಿಶ್ವಸಂಸ್ಥೆಯ ಸ್ಥಾಪನೆಯ ದಿನಾಚರಣೆ ಅಂತ ಆಚರಣೆ ಮಾಡ್ಕೊಂತಾರೆ. 1941 ಹಿಡ್ಕೊಂಡು 45 ತನಕ ಅದರದೆಲ್ಲ ಚರ್ಚೆಗಳಾಗಿ ಅಕ್ಟೋಬರ್ 24, 1945 ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತೈತಿ. ಹಂಗಂದ್ರೆ ಯಾಕೆ ಸ್ಥಾಪನೆ ಆತು, ಅದರದ್ದೇನು ಗುರಿ ಉದ್ದೇಶಗಳದಾವ, ಅದರ ತತ್ವಗಳು ಏನದಾವ ಅನ್ನೋದನ್ನ ನೋಡ್ಬೇಕಾಗ್ತದೆ. ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು ಅಂದ್ರೆ ಯಾವ ಉದ್ದೇಶಕ್ಕಾಯ್ತು, ಅದರ ಏನದ ವಿಶ್ವಸಂಸ್ಥೆದೊಳಗ? ವಿಶ್ವಸಂಸ್ಥೆ ಪ್ರಣಾಳಿಕೆ ಒಳಗ 19 ಅಧ್ಯಾಯ ಅದಾವ, 111 ವಿಧಿಗಳದಾವ, 10,000ಕ್ಕೂ ಹೆಚ್ಚು ಪದಗಳದಾವ. 10,000 ಪದ, 111 ವಿಧಿ, 10 ಅಧ್ಯಾಯಗಳ ಅದ್ರೊಳಗದಾವ. ಭಾಳ ಏನಲ್ಲ, ಭಾಳ ಸಣ್ಣದಾಗಿರ್ತಕ್ಕಂಥ ಒಂದು ಪ್ರಣಾಳಿಕೆ. ನಾವು ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಅಂತ ಕರ್ಕೊಂತೀವಿ, ಅದ್ರದ್ದೊಂದು ಬೈಲಾ ಅಂತ ಕರ್ಕೊಂತೀವಿ, ಮೆಮೊರಾಂಡಮ್ ಅಂತ ಕರ್ಕೊಂತೀವಿ. ಅದರದ್ದೇ ಆಗಿರ್ತಕ್ಕಂಥ ಒಂದು ಪ್ರಣಾಳಿಕೆಯನ್ನ ತಯಾರು ಮಾಡ್ಕೊಂಡಿದ್ರು. ಆ ಪ್ರಣಾಳಿಕೆ ಒಳಗೆ 10 ಅಧ್ಯಾಯ ಇದ್ದು, 111 ವಿಧಿಗಳಿದ್ದು, 10,000ಕ್ಕಿಂತ ಹೆಚ್ಚು ಪದಗಳಿದ್ದು. ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ರ ಉದ್ದೇಶ ಏನು ಅಂತಂದ್ರೆ, ಜಗತ್ತು ಇಂಥ ಭೀಕರವಾಗಿರ್ತಕ್ಕಂತಹ ಯುದ್ಧ ಮತ್ತೊಂದು ನೋಡಬಾರ್ದು, ಮತ್ತೊಂದು ಕಾಣಬಾರ್ದು, ಆ ಯುದ್ಧದಿಂದ ಜಗತ್ತನ್ನ ಪಾರು ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತೈತಿ. ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯರು ಏನಿದಾರಲ್ಲ, ಅವರ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನ ಕಾಪಾಡಬೇಕು. ಎಲ್ಲರಿಗೂ ಮೂಲಭೂತ ಹಕ್ಕುಗಳಂತದಾವ, ಅವುಗಳನ್ನ ಕಾಪಾಡಬೇಕು ಅಂತ. ಕರ್ತವ್ಯಗಳದಾವ, ಅವುಗಳನ್ನ ಕಾಪಾಡಬೇಕು ಅಂತ. ಅಂತಾರಾಷ್ಟ್ರೀಯ ಮಟ್ಟದಾಗ ಕಾನೂನು ಅಂತಂದಿದೆ, ಆ ಕಾನೂನನ್ನ ಪಾಲಿಸಬೇಕು, ನ್ಯಾಯದ ವಾತಾವರಣವನ್ನ ಸೃಷ್ಟಿ ಮಾಡಬೇಕು. ಇವತ್ತಿಗೂ ನೋಡ್ರಿ ನೀವು ಪದೇ ನಮ್ಮ ದೇಶದ ಬಗ್ಗೆ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಒಬ್ರು ದೂರು ಕೊಡ್ತಿರ್ತಾರೆ. ನಮ್ಮ ದೇಶದ ಆಡಳಿತದ ಬಗ್ಗೆ ರಾಜರತ್ನ ಅಂಬೇಡ್ಕರ್ ಅಂತ ಕೇಳಿದ್ನ? ರಾಜರತ್ನ ಅಂಬೇಡ್ಕರ್ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ನಮ್ಮ ರಾಷ್ಟ್ರದ ಬಗ್ಗೆ ದೂರು ಕೊಡ್ತಿರ್ತಾರೆ.
ಜಗತ್ತಿನೊಳಗೆ ಅತ್ಯಂತ ದೊಡ್ಡ ಬೀಪ್ ಎಕ್ಸ್ಪರ್ಟ್ ಆಕಳ ಮಾಂಸವನ್ನ ಗೋ ಮಾಂಸವನ್ನ ರಫ್ತು ಮಾಡೋದ್ರೊಳಗೆ ಭಾರತ 2ನೇ ಸ್ಥಾನದಾಗ ಐತಿ. ಅದನ್ನ ಮಾಡೋರೆಲ್ಲ ಬ್ರಾಹ್ಮಣರು ಮತ್ತು ಜೈನರು ಅದಾರ ಅಂತ ವಿಶ್ವಸಂಸ್ಥೆಗೆ ಕಂಪ್ಲೇಂಟ್ ಮಾಡ್ತಾರೆ. ನಮ್ಮ ದೇಶಕ್ಕೆ ಏನೇನು ಆಗಾಕತೈತಿ ಅಂತ ವಿಶ್ವಸಂಸ್ಥೆ ನ್ಯಾಯಾಲಯಕ್ಕೆ ಅದಕ್ಕೆ ಹೇಳ್ತಾರೆ, ವಿಶ್ವಸಂಸ್ಥೆಯ ನ್ಯಾಯಾಲಯ ಅಂತಾರಾಷ್ಟ್ರೀಯ ಕಾನೂನನ್ನ ಕಾಪಾಡುವಂಥದ್ದು. ಅಂಥದ್ದನ್ನ ಆ ನ್ಯಾಯ ಬಗ್ಗೆ ಕಾನೂನು ಬಗ್ಗೆ ಏನಪ್ಪ ಅಂದ್ರೆ ರಕ್ಷಣೆಯನ್ನ ಮಾಡೋದ್ರ ಸಲುವಾಗಿ ವಿಶ್ವಸಂಸ್ಥೆ ಹುಟ್ಟುಕೊಳ್ತೈತಿ. ಆ ಉದ್ದೇಶವನ್ನ ಇಟ್ಕೊಳ್ತೈತಿ, ಜನರ ಜೀವನ ಮಟ್ಟವನ್ನ ಸುಧಾರಿಸಬೇಕು ಅಂತ. ಅಂದ್ರೆ ಯುದ್ಧದಿಂದ ಜನರ ಜೀವನ ಮಟ್ಟ ಸಂಪೂರ್ಣವಾಗಿ ಹಾಳಾಗಿರ್ತೈತಿ, ಅದನ್ನ ಸುಧಾರಿಸಬೇಕಲ್ಲ. ಅದರ ಸಲುವಾಗಿ ವಿಶ್ವಸಂಸ್ಥೆ ತನ್ನ ಉದ್ದೇಶವನ್ನ ಇಟ್ಕೊಳ್ತು. ಅಂತಾರಾಷ್ಟ್ರೀಯ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ಮಾನವೀಯ ಸಮಸ್ಯೆಗಳೇನದಾವ ಆ ಸಮಸ್ಯೆಗಳನ್ನ ಬಗೆಹರಿಸೋದ್ರ ಸಲುವಾಗಿ ವಿಶ್ವಸಂಸ್ಥೆ ಹುಟ್ಟುಕೊಳ್ತು. ಸಮಸ್ಯೆಗಳನ್ನ ಬಗೆಹರಿಸಬೇಕು. ಅದು ಸಾಮಾಜಿಕನೇ ಆಗಲಿ, ಆರ್ಥಿಕನೇ ಆಗಲಿ, ಸಾಂಸ್ಕೃತಿಕನೇ ಆಗಲಿ, ಧಾರ್ಮಿಕನೇ ಆಗಲಿ, ಅದು ಹ್ಯುಮ್ಯಾನಿಟಿನೇ ಆಗಲಿ, ಮನುಷ್ಯತ್ವ ಮಾನವೀಯತೆ ಐತಲ್ಲ ಅದನ್ನ ಅವುಗಳನ್ನ ಸಮಸ್ಯೆಗಳಿದ್ದಾವಲ್ಲ ಅವನ್ನ ಪರಿಹರಿಸುವ ಉದ್ದೇಶವನ್ನು ಇಟ್ಟುಕೊಂಡು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ. ವಿಶ್ವದ ಶಾಂತಿಗಾಗಿ, ವಿಶ್ವದ ಭದ್ರತೆಯ ಉದ್ದೇಶವನ್ನು ಇಟ್ಟುಕೊಂಡು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತದೆ. ವಿಶ್ವದಾಗ ಶಾಂತಿ ಬೇಕು ಮತ್ತು ಭದ್ರತೆ ಬೇಕು. ನಾವು ಇವತ್ತಿಗೊಂತೀವಿ, ನಾವು ಎಷ್ಟು ಜಗಳಾಡಿದ್ರು ಕೊನೆಗೆ ಏನ್ ಬೇಕು, ನಮ್ಗೆ ಶಾಂತಿ ಬೇಕು ಅಂತ. ಸಿಟ್ಟು ಬಂದಿರ್ತೈತಿ, ಸಿಟ್ಟು ಬಂದೆಲ್ಲ ಆದ್ಮೇಲೆ ಲಾಸ್ಟಿಗೆ ಏನಂತೀವಿ, ಶಾಂತ ಆಗ್ರಿ ಅಂತಿರ್ತೀವಿ. ಶಾಂತ ಆಗ್ಲಿಲ್ಲ ಅಂತಂದ್ರೆ ನಾವೇ ಹೋಗ್ಬಿಡ್ತೀವಿ, ಓಂ ಶಾಂತಿ ಅಂದ್ಬಿಡ್ತಾರೆ. ಶಾಂತಿ ಆಗ್ಲಿಲ್ಲ ಅಂತಂದ್ರೆ ಅದನ್ನ ಹೋಗ್ಬಿಡ್ತದೆ, ಮನುಷ್ಯ ಹೋಗ್ಬಿಡ್ತದೆ. ಅದಕ್ಕೆ ಶಾಂತಿ ಬೇಕು ಮತ್ತು ಭದ್ರತೆ ಬೇಕು ಅನ್ನೋದ್ರ ಸಲುವಾಗಿ ವಿಶ್ವಸಂಸ್ಥೆ ಹುಟ್ಟುಕೊಳ್ತು ಅಂತ. ರಾಷ್ಟ್ರಗಳ ಮಧ್ಯೆ ಏನಾದ್ರೂ ಸಮಸ್ಯೆಗಳು ಇದ್ರೆ, ರಾಷ್ಟ್ರಗಳ ಮಧ್ಯೆ ಏನಾದ್ರೂ ವೈಮನಸ್ಸುಗಳಿದ್ರೆ, ರಾಷ್ಟ್ರದ ಮಧ್ಯೆ ಏನಾದ್ರೂ ತೊಂದರೆಗಳಿದ್ರೆ ಅವನ್ನ ಶಾಂತಿ ರೀತಿಯಾಗಿ ಬಗೆಹರಿಸೋದ್ರ ಸಲುವಾಗಿ ಮತ್ತು ರಾಷ್ಟ್ರಗಳ ಮಧ್ಯೆ ಸೌಹಾರ್ದತೆಯನ್ನ ಬೆಳೆಸುವ ಉದ್ದೇಶ ಇಟ್ಟುಕೊಂಡು ವಿಶ್ವಸಂಸ್ಥೆ ಹುಟ್ಟುಕೊಳ್ತೈತಿ. ಇದ್ರ ಜೊತೆ ಬಹಳ ಮುಖ್ಯವಾಗಿ ವಿಶ್ವಸಂಸ್ಥೆದ್ದು ಮ್ಯಾನ್ ಆ್ಯಂಡ್ ವುಮೆನ್, ಹೆಣ್ಮಕ್ಳು ಮತ್ತು ಗಂಡ್ಮಕ್ಳು, ಸ್ತ್ರೀಯರು ಮತ್ತು ಪುರುಷರು ಎಲ್ಲರೂ ಸಮಾನರು, ಇಬ್ರು ಸಮಾನರು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತೈತಿ. ಬಟ್ ಎಲ್ಲೂ ವಿಶ್ವಸಂಸ್ಥೆದೊಳಗೆ ಹೆಣ್ಮಕ್ಳು ಗಂಡ್ಮಕ್ಳು ಸಮಾನರು ಅನ್ನೋದು ಎಲ್ಲೂ ಬಂದೇ ಇಲ್ಲ. ಬರೀ ಅದು ಬಾಯ್ಲಾದಾಗ ಅಷ್ಟ ಐತಿ. ಬಾಯ್ಲಾದಾಗ ಅಷ್ಟ ಅಲ್ಲ, ನಮ್ಮೆಲ್ಲರೂ ಭಯಗಟ್ಟ ಐತಿ. ಬಟ್ ಸಮಾನತೆ ಬರೋದೇ ಇಲ್ಲ. ಏನ್ ಬರ್ತದೆ? ಯಾವತ್ತೂ ಬರಂಗಿಲ್ಲ. ಸಮಾನತೆ ಬರಬೇಕು ಅಂತಂದ್ರೆ ಹೆಣ್ಮಕ್ಳ ಮೊದಲು ಅದಕ್ಕೆ ತಯಾರಾಗ್ಬೇಕು. ಹೆಣ್ಮಕ್ಳು ಯಾವತ್ತೂ ಸಮಾನತೆ ಬಯಸಂಗಿಲ್ಲ. ಏನ್ ಬಯಸ್ತಾರೆ? ಹೆಣ್ಮಕ್ಳು ಸಮಾನರಾಗಿ ಇರ್ಬೇಕಂತ ಬಯಸ್ತಾರೆ. ಹೆಣ್ಮಕ್ಳು ಗಂಡು ಮಕ್ಳು ಇಬ್ರು ಸಮಾನರು ಅಂತ ಯಾವತ್ತರೆ ಹೆಣ್ಮಕ್ಳು ಬಯಸಾರನ? ಒಟ್ಟ ಬಯಸಂಗಿಲ್ಲ. ಹೇಳ್ತಾರ, ಹೇಳೋದು ಬೇರೆ, ಮಾತಾಡೋದು ಬೇರೆ, ಬಯಸೋದು ಬೇರೆ. ಬಯಸೋದಂದ್ರೆ ಹೆಂಗಂದ್ರೆ ನಾವು ಹೇಳಾಕತ್ತೀವಲ್ರಿ ಬಯಸಿದಂಗ ಅಲ್ಲದು. ನಮ್ಮ ಅಟಿಟ್ಯೂಡ್ಸ್ ಒಳಗ, ನಮ್ಮ ಜೀವನ ಶೈಲಿ ಒಳಗ, ನಮ್ಮ ಇರೋವಿಕೆ ಒಳಗ ನಾವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕ. ಕಾಮನ್ ಆಗಿ ನೀವು ಎಲ್ಲರೂ ಹಾಕಬೇಕು, ನಾವು ಹೆಣ್ಮಕ್ಳು ಗಂಡ್ಮಕ್ಳು ಇಕ್ಕೊಲ್ಲಲ್ಲ ಅಂತ ನೀವು ಹೇಳ್ತಿರ್ತೀರಿ. ನಾಳೆ ನಿಮಗ್ ಮದುವೆ ಆಗಿ ಮಕ್ಕಳಾದು ಅಂತಂದ್ರೆ ಹೆಣ್ಮಗ ಗಂಡ್ಮಗ ಒಂದ್ ಸಣ್ಣ ಹುಡುಗಿ ಆಯ್ತು ಅಂತಂದ್ರೆ ಜಾತ್ರೆ ಕರ್ಕೊಂಡು ಹೋದಾಗ ಹುಡುಗಿಗೆ ನೋಡೋ ದೃಷ್ಟಿನೂ ಬೇರೆ ಇರ್ತೈತಿ. ನಿಮ್ಮ ಮಕ್ಕಳಿಗೆ ನೀವ ಬಂದೂಕ್ ಕೊಡು, ಗೊಂಬಿ ಕೊಡು, ಗಾಡಿ ಕೊಡು, ಏನು ಅಡಿಗೆ ಸಾಮಾನು ಕೊಡು, ಹೌದಲ್ಲ? ಯಾರಿಗೆ ಅಡಿಗೆ ಸಾಮಾನು ಕೊಡ್ತೀರಿ? ಇಷ್ಟೋ ಬಗೋಣಿ ಸಣ್ಣ ಇದು ಯಾರಿಗೆ ಕೊಡ್ತೀರಿ? ಗಂಡ್ಮಕ್ಳಿಗೆ, ಹೆಣ್ಮಕ್ಳಿಗೆ. ಅಂದ್ರೆ ನಿಮ್ಗೆ ಈಕ್ವಾಲಿಟಿ ಅನ್ನೋದಿಲ್ಲ. ಅದಕ್ಕೆ ಹೇಳ್ತಾರಲ್ಲ, ಗಂಡು ಮಕ್ಳು ಬದಲು ಮಾಡಕ್ ಆಗಂಗಿಲ್ಲ, ಹೆಣ್ಮಕ್ಳನ್ನ ಈಕ್ವಲ್ ಅಂತ ಮಾಡ್ಕೊಳ್ಳುವಾಗ ಹೆಣ್ಮಕ್ಳದಿರೋಲ್ಲ ಬಹಳ ಐತಿ. ಮತ್ತು ವಿಶ್ವಸಂಸ್ಥೆ ಆ ಕಲ್ಪನೆಯನ್ನ, ಆ ಉದ್ದೇಶವನ್ನ ಇಟ್ಕಂತ ಸ್ತ್ರೀ ಮತ್ತು ಪುರುಷರಲ್ಲಿ ಸಮಾನತೆ ಬೇಕು ಅಂತ. ಇದ್ರ ಜೊತೆ ವಿಶ್ವಸಂಸ್ಥೆ ತನ್ನದೇ ಆಗಿರ್ತಕ್ಕಂಥ ಒಂದಿಷ್ಟು ತತ್ವಗಳನ್ನ ಹೊಂದಿತ್ತು ಅಂತ. ಮೂಲ ತತ್ವಗಳು ಅಂತ ಅನ್ಕೊಂತೀವಿ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳದಾವಲ್ಲ, ಆ ಸದಸ್ಯ ರಾಷ್ಟ್ರಗಳಿಗೆ ಪರಮಾಧಿಕಾರ ಕೊಡಬೇಕು ಮತ್ತು ಸ್ವತಂತ್ರ ಸಮಾನತೆಯ ಆಧಾರದ ಮೇಲೆ ನಿರ್ಮಾಣ ಮಾಡಬೇಕು. ಎಲ್ಲರಿಗೂ ಸ್ವತಂತ್ರ ಮತ್ತು ಸಮಾನತೆ ಬೇಕು ಅಂತ ವಿಶ್ವಸಂಸ್ಥೆದೊಳಗೆ ಆರಂಭದಾಗಿತ್ತ. ಇವತ್ತಿಗೂ ವಿಶ್ವಸಂಸ್ಥೆ ಫೇಲ್ಯೂರ್ ಆಗೈತಿ ಅಂತ, ವಿಶ್ವಸಂಸ್ಥೆ ವಿಫಲತೆ ಆಗ್ಯದ ಅನ್ನೋ ಕಾರಣಕ್ಕಾಗಿ ಸಣ್ಣ ಸಣ್ಣ ರಾಷ್ಟ್ರಗಳು ಸಣ್ಣ ಮಾತಿಗಾಗಿನೇ ಯುದ್ಧಕ್ಕಿಳಿಯಾಕತ್ತಾವ, ಬಾಂಬ್ಗಳನ್ನ ಹಾಕಾಕತ್ತಾವ, ಅಣುಬಾಂಬ್ಗಳನ್ನ ಹಾಕಾಕತ್ತಾವ, ದಾಳಿಗಳನ್ನ ಮಾಡಾಕತ್ತಾವ, ಕ್ಷಿಪಣಿ ದಾಳಿಗಳನ್ನ ಮಾಡಾಕತ್ತಾವ, ಬಂಕರ್ಗಳನ್ನ ಬಳಕೆ ಮಾಡ್ಕೊಳಕತ್ತಾವ. ಏನು ಸಣ್ಣಗಾಗಿ ಅಂದ್ರೆ ವಿಫಲತೆ ಎಡೆಗೆ ಹೊಂಟೈತೇನೋ ವಿಶ್ವಸಂಸ್ಥೆ ಅನ್ನೋದನ್ನ. ಇದ್ರ ಜೊತೆ ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ದೇಶದೊಳಗ ಸದಸ್ಯ ರಾಷ್ಟ್ರಗಳು ಏನಪ್ಪಾ ಅಂದ್ರೆ ಚಾಚೂ ತಪ್ಪದೆ ಅದರ ದೇಶಗಳನ್ನ ಪಾಲಿಸಬೇಕು. ಅದ್ರ ಏಮ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಅದಾವಲ್ಲ UN ಅದು, ಅದನ್ನ ಎಲ್ಲಾ ಸದಸ್ಯ ರಾಷ್ಟ್ರಗಳು ಪಾಲಿಸ್ಬೇಕು. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳನ್ನ ಪಾಲಿಸಬೇಕು ಅನ್ನುವಂಥ ತತ್ವ ಇದ್ದು ಅಂತ. ಇನ್ನು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಿಂದ ಪ್ರತಿಯೊಂದು ರಾಷ್ಟ್ರಗಳು ತಮ್ಮೊಳಗೆ ಏನಾದ್ರೂ ಸಮಸ್ಯೆಗಳು ಇದ್ದು ಅಂತಂದ್ರೆ
ವಿವಾದಗಳು ಇದ್ದು ಅಂತಂದ್ರೆ ಅವುಗಳನ್ನ ಸಾಧ್ಯ ಆದಷ್ಟು ಮಟ್ಟಿಗೆ ಸೌಹಾರ್ದತೆಯಿಂದ ಬಗೆಹರಿಸ್ಕೊಳ್ಬೇಕು ಅಂತ ಈಗ ಹಂಗ ಮಾಡಾಕ್ತದ. ನಮ್ಮ ದೇಶ ಏನಾಗ್ತಂದ್ರೆ ಸೌಹಾರ್ದತೆಯ ಮಂತ್ರ ಹೇಳಾಗ್ತದೆ ಈಗ ಯಾರಿಗೆ? ಇರಾನಿಗೆ, ಇರಾನಿಗೆ ಇಸ್ರೇಲ್ಗೆ ಅಷ್ಟೇ ಹೇಳ್ಬೇಕು ನಮ್ಮ ದೇಶ. ನಾವು ಬಿಟ್ಟು ಹೋಗಿ ಅಮೆರಿಕ ಕೇಳ್ತಾನಂದ್ರೆ ಕೇಳಂಗೇ ಇಲ್ಲ. ಯಾಕಂದ್ರೆ ಅಮೆರಿಕ ಹೇಳಿದಂಗೆ ನಾವು ಕೇಳಾಕತ್ತೀವಿ, ಅಮೆರಿಕ ನಮ್ದು ಕೇಳದೇ ಇಲ್ಲ. ನಾವ್ ಯಾಕೆ ಯಾರಿಗೆ ಹೇಳಕತ್ತೀವಿ? ಈಗ ಇರಾನಿಗೆ ಹೇಳಕತ್ತೀವಿ, ನಾಳೆ ಇಸ್ರೇಲ್ಗೆ ಹೇಳ್ತೀವಿ. ಸೌಹಾರ್ದತೆಯ ಮಂತ್ರ ಬ್ಯಾಡ್ರಪ್ಪ, ಜಗಳ ಬ್ಯಾಡ್ರಿ, ಜಗಳ ಆಡಿದ್ರೆ ಇಬ್ಬರದು ಸಾಯ್ತಾರೆ, ಇಬ್ಬರದು ನಾಶ ಆಗ್ತೈತೆ, ಜೀವ ಹಾನಿ ಆಗ್ತೈತಿ, ಪ್ರಕೃತಿ ಹಾನಿಗಳಾಗ್ತಾವ, ರೋಗ ರುಜಿನಗಳು ಉಟ್ಕೊಂತಾವ, ಹೇಳಕ್ ಬರಂಗಿಲ್ಲ. ನಮ್ಮ ಎರಡೂ ರಾಷ್ಟ್ರಗಳು ನಮ್ಮ ಭಾರತಕ್ಕೆ ನೆರೆ ರಾಷ್ಟ್ರಗಳು. ಆ ಎರಡೂ ರಾಷ್ಟ್ರದೊಳಗೆ ಎಷ್ಟು ಸಾವು ನೋವುಗಳಾಗ್ತಾವೋ, ಎಷ್ಟು ಹಾನಿ ಆಗ್ತೈತೋ ಅದ್ರದ್ದು ಇಫೆಕ್ಟ್ ನಮಗಾಗ್ತೈತಿ. ಹಂಗೆ ಇಫೆಕ್ಟ್ ಆಗ್ತೈತಿ ಅಂತಂದ್ರೆ ಅಲ್ಲಿ ಬಹಳ ಜನ ಸತ್ರು ಅಂತಂದ್ರೆ ಅಲ್ಲಿ ಹುಟ್ಟಿದ ರೋಗ ಗಾಳಿಗೆಲ್ಲ ನಮ್ಮ ದೇಶಕ್ಕೆ ಬರ್ತಾವ. ಅಲ್ಲಿ ಎಷ್ಟು ಹಾನಿ ಆಗ್ತೈತಿಲ್ಲ ಆ ದೇಶದಿಂದ ನಮ್ಗ ಅವ್ರಿಗಿರೋ ವ್ಯಾಪಾರದೊಳಗ ಅವರ ವಸ್ತುಗಳು ನಮ್ಮ ದೇಶಕ್ಕೆ ಬಹಳ ಬೆಲೆಗಳ ಗಗನಕ್ಕೆ ಇರ್ತಾವ. ಹೇಳಕ್ ಬರಂಗಿಲ್ಲ. ಡೀಸೆಲ್ ಪೆಟ್ರೋಲ್ 500,000 ಆದ್ರೆ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಪೆಟ್ರೋಲ್ ಬರುವಂತ ಇರಾನ್ ಕಡೆದಿಂದ ಬರ್ತಿರ್ತದೆ, ಆಯಿಲ್ ಕಂಟ್ರೀಸ್ ಅಲ್ಲ, ಅದಕ್ಕಾಗ್ತದೆ. ಸಣ್ಣ ಸಣ್ಣ ರಾಷ್ಟ್ರಗಳದಾವ, ಬಂಗಾರ ಉತ್ಪಾದನೆ ನಮ್ಮ ದೇಶ ಬಹಳ ಇಂಪಾರ್ಟೆಂಟ್ ಬಿಡ್ರಿ ಬಂಗಾರದೊಳಗೆ. ಬಟ್ ಬಂಗಾರ ಬರೋದೇನಪ್ಪಾ ಅಂತಂದ್ರೆ ಆಫ್ರಿಕಾ ದೇಶದಿಂದ ಬಂಗಾರಗಳು ಬರ್ತಾವ. ಅಲ್ಲಿದಿಂದ ಕಡಿಮೆ ಆಯ್ತು ಅಂದ್ರೆ ಬಂಗಾರ ಬೆಲೆ ಗಗನಕ್ಕೆ ಇರ್ತದೆ. ಅಂದ್ರೇನು? ರಾಷ್ಟ್ರಗಳ ಮಧ್ಯೆ ಸೌಹಾರ್ದತೆ ಇತ್ತು ಅಂತಂದ್ರೆ ಆರ್ಥಿಕ ಸ್ಥಿತಿನೂ ಚೆನ್ನಾಗಿರ್ತೈತಿ, ಧಾರ್ಮಿಕ ಸ್ಥಿತಿನೂ ಚೆನ್ನಾಗಿರ್ತೈತಿ, ಸಂಸ್ಕೃತಿನೂ ಚೆನ್ನಾಗಿರ್ತೈತಿ, ಸಮಾಜನೂ ಚೆನ್ನಾಗಿರ್ತೈತಿ, ಆಡಳಿತ ಚೆನ್ನಾಗಿರ್ತೈತಿ. ಇಲ್ಲ ಅಂದ್ರೆ ಕಚ್ಚಾಟಕ್ ಚಾಲೂ ಮಾಡ್ಕೊಂತೀವಿ ಅಂದ್ರೆ, ನಾವು ಯುದ್ಧ ಮಾಡಕ್ ಚಲದೀವಿ ಅಂದ್ರೆ ಒಬ್ರು ಪರವಾಗಿ ಒಬ್ರು ನಾನು ಇವ್ರ ಪರವಾಗಿ ಹೋದ್ನಿ ಅಂತಂದ್ರೆ ಅವ್ರ ಪರವಾಗಿ ಬಂದ್ಬಿಡ್ತಾರ. ಸ್ವಾಭಾವಿಕವಾಗಿ ನಮ್ಮಿಬ್ಬರ ಮಧ್ಯೆ ಯಾವ ಮನಸ್ಸು ಇರೋದಿಲ್ಲ. ಬಟ್ ನಾವು ಒಬ್ಬರು ಪರವಾಗಿ ಮತ್ತೊಬ್ರು. ನಾವು ಇರಾನಿಗೆ ಸಪೋರ್ಟ್ ಮಾಡಿದ್ವಿ ಅಂದ್ರೆ ಪಾಕಿಸ್ತಾನದವರು ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾರೆ, ನಾವು ಇಸ್ರೇಲ್ ಸಪೋರ್ಟ್ ಮಾಡಿದ್ರೆ ಪಾಕಿಸ್ತಾನದವರು ಇರಾನ್ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅವರು ವಿರೋಧ ಮಾಡೋದು ನಮ್ಮನ್ನ ಮಾತ್ರ ವಿರೋಧ ಮಾಡ್ತಾರೆ ಹೊರತು ಅವು ರಾಷ್ಟ್ರಗಳ ಮಧ್ಯೆ ಯಾವ ಸಂಬಂಧಗಳೇ ಇಲ್ಲ. ಅದಕ್ಕೆ ಎರಡನೇ ಮಹಾಯುದ್ಧ ಆದ್ಮೇಲೆ ವಿಶ್ವಸಂಸ್ಥೆ ಏನು ಹುಟ್ಟುಕೊಳ್ತೈತಿಲ್ಲ, ಆ ವಿಶ್ವಸಂಸ್ಥೆ ಹೇಳ್ಕೊಳ್ತದೆ ಏನು ಅಂತಂದ್ರೆ ಸೌಹಾರ್ದಯುತವಾಗಿ ಏನಾದ್ರೂ ಸಮಸ್ಯೆಗಳಿದ್ರೆ ಬಗೆಹರಿಸ್ಕೊಳ್ಬೇಕು ಅಂತ. ಬಟ್ ಈ ಸದ್ಯದ ಸ್ಥಿತಿ ಒಳಗೆ ವಿಶ್ವಸಂಸ್ಥೆಯ ಸೌಹಾರ್ದತೆಯ ಮಂತ್ರ ಸಂಪೂರ್ಣವಾಗಿ ಮುಗ್ದು ಮರೆ ಮಾಚ್ಬಿಟ್ಟೈತಿ. ಈಗ ಯಾರು ಸೌಹಾರ್ದತೆನೇ ಏನಾಗ್ತಿಲ್ಲ. ಯಾಕಂದ್ರೆ ಎಲ್ಲರೂ ನಾ ಪೀರ್ ನಾ ದೊಡ್ಡಣ್ಣ, ನನ್ನ ಹತ್ರ ಶಸ್ತ್ರಾಸ್ತ್ರಗಳದಾವ, ನನ್ನ ಹತ್ರನು ಅತ್ಯಾಧುನಿಕವಾಗಿ ಇರ್ತಕ್ಕಂಥ ಯಂತ್ರಗಳದಾವ, ಅತ್ಯಾಧುನಿಕವಾಗಿರ್ತಕ್ಕಂಥ ಅಸ್ತ್ರಗಳು ನನ್ನಲ್ಲಿ ಅದಾವ ಅಂತ ಇರಾನ್ ಹೇಳ್ತೈತಿ. ನಾವು ಸುಮ್ ಕುಂದ್ರಾಕತ್ತೀವಿ. ನೋಡಿ, ಒಂದಿನ ಅಮೆರಿಕಕ್ಕೆ ಟಕ್ಕರ್ ಕೊಡ್ತೀವಂತ. ಅಮೆರಿಕದೇನು ಯುದ್ಧ ನೌಕೆಗಳನ್ನ ತಯಾರು ಮಾಡಕತ್ತಾರಲ್ಲ, ಅದರ ನೆಲೆಗಳ ಮೇಲೆನೆ ನಾವು ದಾಳಿ ಮಾಡ್ತೀವಿ ಅಂತ ಕೂತೈತಿ. ಈಗ ಅಮೆರಿಕ ಹಂಚ್ಕೊಂಡು ಏನ್ ಮಾಡ್ತೀವಿ, ಎಲ್ಲಿ ನನ್ನ ದಾಳಿ ಮಾಡ್ತದ ಬಾ ಅಂತ ತಿಳ್ಕೊಂಡು ಅಮೆರಿಕ ತನ್ನ ಯುದ್ಧ ಸಾಮಗ್ರಿಗಳ ತಯಾರಾಗ್ತಕ್ಕಂಥ ಸ್ಥಳಗಳನ್ನ ಸ್ಥಳಾಂತರ ಮಾಡಾಕ್ತೈತಿ. ಎಲ್ಲಾ ಯುದ್ಧ ನೌಕೆ ತಗೊಂಡ್ ಖಾಲಿ ಮಾಡ್ಕೊಂಡು ಹೊಂಟೈತಿ. 100% ಇರಾನ್ ನಮ್ಮ ಮೇಲೆ ದಾಳಿ ಮಾಡ್ತೈತಿ ಅಂತ ಗೊತ್ತೈತಿ. ಅದಕ್ಕೆ ಅದ್ರ ಯುದ್ಧದ ನೌಕೆಗಳು, ಯುದ್ಧದ ವಿಮಾನಗಳು, ಯುದ್ಧದ ಏನದಾವಲ್ಲ ಅವೆಲ್ಲ ನಾಶ ಆಗ್ಬಾರ್ದು ಅಂತ ಸ್ಥಳಾಂತರ, ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಚೇಂಜ್ ಮಾಡ್ಕೊಳಕತ್ತಾರ. ಅಂದ್ರೆ ಎಲ್ಲಿ ಶಾಂತಿ ಮಂತ್ರ ಉಳಿತು, ಎಲ್ಲಿ ಸೌಹಾರ್ದತೆ ಉಳಿತು ಅಂತ. ಅಂದ್ರೆ ವಿಶ್ವಸಂಸ್ಥೆ ಫೇಲ್ಯೂರ್ ಕಡೆ ಏನಪ್ಪಾ ಅಂದ್ರೆ ವಿಫಲತೆ ಕಡೆ ಹೊಂಟೈತಿ, ಅಲ್ಲ ವಿಫಲತೆ ಆಗ್ಯದ ಅನ್ನೋದನ್ನ. ಇನ್ನು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳದಾವಲ್ಲ, ಅವು ಪ್ರಾದೇಶಿಕವಾಗಿ ಸಮಗ್ರತೆಯನ್ನ ಕಾಪಾಡ್ಕೊಳ್ಬೇಕು ಅನ್ನುವಂಥ ತತ್ವ ಇದ್ದು. ಪ್ರಾದೇಶಿಕವಾಗಿ ಸಮಗ್ರತೆ ಕಾಪಾಡಬೇಕು ಅಂದ್ರೆ ನಾವು ದೇಶವನ್ನ ಹೇಗೆ ವಿಭಾಗ ಮಾಡ್ಕೊಂಡು ಹೋಗ್ತೀವಲ್ಲ, ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಅಂತ ಮಾಡ್ಕೊಂತೀವಲ್ಲ, ವಿಶ್ವ ಮಾಡ್ಕೊಳ್ಳುವಂತ ಸಂದರ್ಭದೊಳಗ ನಾವು ಭಾರತದವರು ಏಷ್ಯಾ ಅನ್ನುವಂಥ ಖಂಡದಾಗ ಬರ್ತೀವಿ. ಅಂದ್ರೆ ಏಷ್ಯಾ ಖಂಡದ ಒಂದು ಪ್ರಾದೇಶಿಕತೆ ಬೇರೆ, ಯುರೋಪಿನ ಒಂದು ಪ್ರಾದೇಶಿಕತೆ ಬೇರೆ, ಅಂದ್ರೆ ನಾವು ಅರಬ್ ಕಂಟ್ರೀಸ್ ಒಂದು ಪ್ರಾದೇಶಿಕತೆ ಬೇರೆ. ಆ ಪ್ರಾದೇಶಿಕತೆಯನ್ನ ಅವ್ರವ್ರ ಪ್ರಾದೇಶಿಕತೆಯನ್ನ ಉಳಿಸ್ಕೊಳ್ಬೇಕು ಅಂತ. ಅದು ಏನಪ್ಪಾ ಅಂದ್ರೆ ವಿಶ್ವಸಂಸ್ಥೆ ಹೇಳ್ಕೊಂತೈತಿ. ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಯಾರಾದ್ರೂ ಒಂದು ವೇಳೆ ತನ್ನ ನೆರೆಹೊರೆ ರಾಷ್ಟ್ರಗಳ ಮೇಲೆ ಬೆದರಿಕೆ ಹಾಕಿದ್ರೆ, ಬಲ ಪ್ರಯೋಗ ಮಾಡಿದ್ರೆ, ಮೊದಲು ಮಾಡಬಾರ್ದು, ಒಂದು ವೇಳೆ ಮಾಡಿದ್ರೆ ವಿಶ್ವಸಂಸ್ಥೆ ಅದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ತತ್ವವನ್ನ ಇಟ್ಟುಕೊಳ್ತು. ವಿಶ್ವಸಂಸ್ಥೆಯ ಪ್ರಣಾಳಿಕೆಯನ್ನ ಒಪ್ಪಿಕೊಂಡವರು ಅಥವಾ ಪ್ರಣಾಳಿಕೆ ಒಪ್ಪಿಕೊಂಡ ಮ್ಯಾಗ ಯಾರಾದ್ರೂ ಅದರ ಪ್ರಣಾಳಿಕೆಯನ್ನ ವಿರೋಧ ಮಾಡ್ತಿದ್ರೆ ಅಂತಂದ್ರೆ ಅಂತ ರಾಷ್ಟ್ರಗಳ ಮೇಲೆ ನೇರವಾಗಿ ವಿಶ್ವಸಂಸ್ಥೆ ಆರ್ಥಿಕ ನಿರ್ಬಂಧನೆಯನ್ನ ಹೇರಬೇಕು ಅಂತ. ಆರ್ಥಿಕ ನಿರ್ಬಂಧನೆ ಹೇರೋದು ಅಂತಂದ್ರೆ ಏನು ಅವ್ರಿಗೇನು ರೊಕ್ಕ ಕೊಡೋದು ಬಿಡೋದು ಎಲ್ಲ, ವ್ಯಾಪಾರ ವಹಿವಾಟುಗಳನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬೇಕು. ಜಗತ್ತಿನೊಳಗೆ ಯಾವ ರಾಷ್ಟ್ರನೂ ಹಿಂಗಿಲ್ಲ, ಪರ ರಾಷ್ಟ್ರದ ಜೊತೆ ನಾವು ವ್ಯಾಪಾರ ಸಂಪರ್ಕ ವಹಿವಾಟುಗಳು ಹೊಂದೇ ಇಲ್ಲ ಅನ್ನೋದಿಲ್ಲ. ಒಂದಲ್ಲ ಒಂದು ರಾಷ್ಟ್ರದ ವ್ಯಾಪಾರ ಮತ್ತು ವ್ಯವಹಾರಗಳ ಬಗ್ಗೆ ಐತಿ ನಮ್ಮಲ್ಲಿ ಜಗಳತದ. ಅದು ಯಾವುದಾದ್ರೂ ಒಂದು ಬೆಲೆ ಹೋಗ್ತದೆ, ಅನಿವಾರ್ಯತೆ ಇರ್ತದೆ.
ಅದಕ್ಕೇನಪ್ಪಾ ಅಂತಂದ್ರೆ ಆ ವ್ಯಾಪಾರ ವಹಿವಾಟದ ಸಲುವಾಗಿ ಏನಪ್ಪಾ ಅಂದ್ರೆ ಆರ್ಥಿಕ ದಿಗ್ಬಂಧವನ್ನ ಹಾಕಬೇಕು. ಪ್ರಣಾಳಿಕೆಯನ್ನ ವಿರೋಧ ಮಾಡಿದವರಿಗೆ, ಯಾರು ಪ್ರಣಾಳಿಕೆಯನ್ನ ವಿರೋಧ ಮಾಡ್ತಾರಲ್ಲ ಅವ್ರ ಮೇಲೆ ಆರ್ಥಿಕ ದಿಗ್ಬಂಧನವನ್ನ ಹಾಕಬೇಕು ಅಂತ ಹೇಳ್ತಾರೆ. बेस्तुदे संदीप सर को भी कॉल करेंगे। हाँ बोले सर है ना। हाँ ಇದಾದ್ಮೇಲೆ ವಿಶ್ವಸಂಸ್ಥೆಯ ಸದಸ್ಯರಿರ್ತಕ್ಕಂಥ ರಾಷ್ಟ್ರಗಳದಾವಲ್ಲ ಆ ವಿಶ್ವಸಂಸ್ಥೆಯ ಪ್ರಣಾಳಿಕೆ ಏನಿದೆಯಲ್ಲ ಆ ಪ್ರಣಾಳಿಕೆ ಅನುಗುಣವಾಗಿನೇ ಇರಬೇಕು ಅಂತ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಆಂತರಿಕ ವಿಷಯಗಳೇನಿದಾವ ಆಂತರಿಕ ವಿಷಯಗಳಲ್ಲಿ ತಲೆ ಕೆಡಿಸ್ಕೋಬಾರ್ದು ಅನ್ನುವಂತಹ ತತ್ವಗಳನ್ನ ವಿಶ್ವಸಂಸ್ಥೆ ಹೇಳ್ತದೆ. ಈ ಎಲ್ಲ ಗುರಿ, ಉದ್ದೇಶ ಮತ್ತು ತತ್ವಗಳನ್ನ ಒಳಗೊಂಡಿರ್ತಕ್ಕಂಥ ವಿಶ್ವಸಂಸ್ಥೆ ಅಮೆರಿಕದ ನ್ಯೂಯಾರ್ಕ್ನೊಳಗ ಕೇಂದ್ರ ಕಚೇರಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅಮೆರಿಕದ ಕೋಟ್ಯಾಧಿಪತಿ, ಅಮೆರಿಕದ ಅತ್ಯಂತ ಶ್ರೀಮಂತನಾಗಿರ್ತಕ್ಕಂಥ ರಾಕ್ ಫೆಲ್ಲರ್ ಅನ್ನುವಂಥವ, ಜಾನ್ ಡಿ ರಾಕ್ ಫೆಲ್ಲರ್ ಅಂತಾನ, ಜಾನ್ ಡಿ ರಾಕ್ ಫೆಲ್ಲರ್ ಮ್ಯಾನ್ ಹಟ್ ಅನ್ನುವಂಥ ಒಂದು ಸ್ಥಳದೊಳಗೆ ಜಾನ್ ಡಿ ರಾಕ್ ಫೆಲ್ಲರ್ ಅನ್ನುವಂಥ ಒಂದು ಜಗತ್ತಿನ ಅಮೆರಿಕದ ದೊಡ್ಡ ಶ್ರೀಮಂತ ವ್ಯಕ್ತಿ. ಆ ದೊಡ್ಡ ಶ್ರೀಮಂತ ವ್ಯಕ್ತಿ ಮ್ಯಾನ್ ಹಟನ್ ಅನ್ನುವಂಥ ಒಂದು ಸ್ಥಳ ಕೊಡ್ತಾನೆ, ಒಂದು ಜಾಗ ಇರ್ತೈತದು. ಆ ಜಾಗಕ್ಕೇನಪ್ಪಾ ಅಂತಂದ್ರೆ ವಿಶ್ವಸಂಸ್ಥೆ ಸ್ಥಾಪನೆ, ವಿಶ್ವಸಂಸ್ಥೆಗಾಗಿ ಕೊಟ್ಟು ಬಿಡ್ತಾನೆ. ಅದು ಹೆಂಗಿರ್ತದೆ ಅಂತಂದ್ರೆ ಒಟ್ಟು ಜಾಗ ಸುಮಾರು 544 ಅಡಿ ಎತ್ತರ ಇರ್ತೈತಿ. 544 ಅಡಿ ಎತ್ತರ ಇರ್ತೈತಿ. ಅಂದ್ರೆ 44 ಫ್ಲೋರ್ ಮಹಡಿ, 44 ಮಹಡಿಯ ಒಂದು ದೊಡ್ಡದಾಗಿರ್ತಕ್ಕಂಥ ಕಟ್ಟಡದ ಜಾಗ ಅಮೆರಿಕದ ಕೋಟ್ಯಾಧಿಪತಿ ಆಗಿರ್ತಕ್ಕಂಥ ಜಾನ್ ಡಿ ರಾಕ್ ಫೆಲ್ ಅನ್ನುವಂತ ಕೊಡ್ತಾನೆ. ಇದಕ್ಕೆ ವಿಶ್ವಸಂಸ್ಥೆಗೆ ನೀವೆಲ್ಲ ಜಗತ್ತಿಂದ ಒಳಿತು ಬಯಸಾಕತ್ತೀರಿ, ಜಗತ್ತಿನ ಶಾಂತಿ ಬಯಸಾಕತ್ತೀರಿ, ಇಂಥ ಯುದ್ಧ ಆಗಬಾರ್ದು ಅಂತ ಬಯಸಾಕತ್ತೀರಿ, ಅದ್ರ ಸಲುವಾಗಿ ನಂದು ಇಷ್ಟೆಲ್ಲ ದೊಡ್ಡ 44 ಅಂತಸ್ತಿನ ದೊಡ್ಡ ಕಟ್ಟಡ ಏನಿತಿಲ್ಲ ಆ ಕಟ್ಟಡನ ವಿಶ್ವಸಂಸ್ಥೆ ಕೊಟ್ಬಿಡ್ತೀನಿ, ಇಲ್ಲೇ ಸ್ಥಾಪನೆ ಮಾಡ್ರಿ ಅಂತ ಹೇಳ್ತಾನೆ. ಅದನ್ನೇ ನ್ಯೂಯಾರ್ಕ್ ನಲ್ಲಿ ಇರ್ತಕ್ಕಂಥದ್ದು, ಅದನ್ನೇ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಅಂತ ಆಗ್ತದೆ. ಆ ವಿಶ್ವಸಂಸ್ಥೆ ನ್ಯೂಯಾರ್ಕ್ ಅನ್ನ ಕೇಂದ್ರ ಕಚೇರಿಯನ್ನಾಗಿ ಮಾಡ್ಕೊಂಡು ಇಂಗ್ಲಿಷ್, ಫ್ರೆಂಚ್, ರಷ್ಯನ್, ಚೈನೀಸ್, ಸ್ಪ್ಯಾನಿಷ್, ಅರಬಿಕ್ ಇವೆಲ್ಲವೂ ಅಧಿಕೃತ ಭಾಷೆಯನ್ನಾಗಿ ಮಾಡ್ಕೊಂಡು 51 ರಾಷ್ಟ್ರಗಳನ್ನ, ಆರಂಭಿಕವಾಗಿ 51 ರಾಷ್ಟ್ರಗಳನ್ನ ತನ್ನ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳನ್ನಾಗಿ ಮಾಡ್ಕೊಂಡು ಈಗ ಸದ್ಯಕ್ಕೆ ಏನಪ್ಪಾ ಅಂದ್ರೆ ಬಹುಶಃ 191-92 ರಾಷ್ಟ್ರಗಳು ವಿಶ್ವಸಂಸ್ಥೆ ಸದಸ್ಯತ್ವವನ್ನು ಪಡ್ಕೊಂಡವ. ಆರಂಭದಾಗ 51 ರಾಷ್ಟ್ರಗಳನ್ನ ಇಟ್ಕೊಂಡು ನ್ಯೂಯಾರ್ಕ್ದೊಳಗೆ ಇಟ್ಕೊಂಡು ಇವೆಲ್ಲ ಭಾಷೆಗಳನ್ನ ತಮ್ಮ ಆಡಳಿತ ಭಾಷೆ ಅಂತ ಮಾಡ್ಕೊಂಡು ವಿಶ್ವಸಂಸ್ಥೆ ಸ್ಥಾಪನೆ ಆಗ್ತೈತಿ. ವಿಶ್ವಸಂಸ್ಥೆ ಸ್ಥಾಪನೆ ಆದ್ಮೇಲೆ ತನ್ನ ಏನೆಲ್ಲ ಗುರಿ ಉದ್ದೇಶಗಳನ್ನ ಇಟ್ಕೊಂಡಿತ್ತು ಆ ಎಲ್ಲ ಗುರಿ ಉದ್ದೇಶಗಳನ್ನ ಈಡೇರಿಸಿಕೊಳ್ಳೋದ್ರ ಸಲುವಾಗಿ 6 ಪ್ರಧಾನವಾಗಿರ್ತಕ್ಕಂಥ ಅಂಗಗಳನ್ನ ಮಾಡ್ಕೊಂತೈತಿ. ಹೆಂಗ ರಾಷ್ಟ್ರ ಸಂಘದಾಗ ಅಂಗಗಳಿದ್ದು 3 ಅಂಗಗಳಿದ್ದು, ರಾಷ್ಟ್ರಸಂಘ 3 ಅಂಗಗಳಿದ್ದು 6 ಉಪ ಅಂಗಗಳ ಅಂತಿದ್ದು ರಾಷ್ಟ್ರ ಸಂಘದೊಳಗೆ. ಇಲ್ಲಿ ವಿಶ್ವಸಂಸ್ಥೆದಾಗ 6 ಪ್ರಧಾನವಾಗಿರ್ತಕ್ಕಂಥ ಅಂಗಗಳ ಅಂತ, ಒಂದು ಸಾಮಾನ್ಯ ಸಭೆ ಅಂತ ಆಗ್ತದೆ, ಇನ್ನೊಂದು ಭದ್ರತಾ ಮಂಡಳಿ ಅಂತ ಆಗ್ತದೆ, ಇನ್ನೊಂದು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಅಥವಾ ಮಂಡಳಿ ಅಂತ ಆಗ್ತದೆ, ವಿಶ್ವಸ್ತ ಸಮಿತಿ ಮಂಡಳಿ ಅಂತ ಒಂದಿರ್ತೈತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ ಅಂತ ಇರ್ತೈತಿ, ಮತ್ತು ಅಂತಾರಾಷ್ಟ್ರೀಯ ಸಚಿವಾಲಯ ಅಂತ ಇರ್ತದೆ. ಹಿಂಗ 6 ಸಂಸ್ಥೆಗಳನ್ನ 6 ಅಂಗಗಳನ್ನ ವಿಶ್ವಸಂಸ್ಥೆ ಹೊಂದಿರ್ತೈತಿ. ಈ ಅಂಗಗಳ ಮೂಲಕನೇ ವಿಶ್ವಸಂಸ್ಥೆ ಜಗತ್ತನ್ನ ಶಾಂತಿ ರೀತಿಯಾಗಿ ಇಟ್ಕೊಳ್ಬೇಕು ಅಂತ ಕೆಲಸಗಳನ್ನ ಮಾಡ್ತದೆ. ಆ ಅಂಗಗಳು ವಿಶ್ವಸಂಸ್ಥೆಯ ಅಂಗ ಸಂಸ್ಥೆಗಳು ಏನದಾವ, ಅಂಗಗಳು ಏನದಾವ, ಅವು ಏನ್ ಕೆಲಸ ಮಾಡ್ತಾವ ಅನ್ನೋದನ್ನ ನೆಕ್ಸ್ಟ್ ಅವಧಿ ಒಳಗೆ ನೋಡೋಮಂತ.